ಸಮಾಜ ಪರಿವರ್ತನೆ ನಿಮ್ ಪ್ರಕಾರ ಈ ಪದದ ಅರ್ಥ ಏನು ಗುರುಜಿ? ಇವನನ್ನ ಮುಟ್ಬೇಡ, ಅವನನ್ನ ಮುಟ್ಬೇಡ, ಅವನ ಇದಕ್ಕೆ ಸೇರಿಸ್ಬೇಡ, ಮನೆಗೆ ಸೇರಿಸ್ಬೇಡ, ದೇವಸ್ಥಾನಕ್ಕೆ ಸೇರಿಸ್ಬೇಡ. ಈ ತರಹದ್ದು ಒಂದು ನಮ್ಮ ಸಮಾಜದಲ್ಲಿ ಒಂದು ಕಳಂಕ ಇವತ್ತು ಇದೆ. ಆದ್ರೆ ಯಾವ್ದಾದ್ರು ಒಂದ್ ಇಲಾಖೆಗೆ ಹೋಗಿ ಲಂಚ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದ್ ಇಲಾಖೆ ಹೆಸರು ಹೇಳಿ ನೋಡೋಣ. ಅಂದ್ರೆ ಈ ಸಮಾಜ, ನಮ್ಮ ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ? ನೈತಿಕತೆ ಅಧಪತನಕ್ಕೆ ಹೋಗ್ತಾ ಇದೆ. ಗುರುಜಿ, ಈಗ ಸಮಾಜ ಪರಿವರ್ತನೆಯಲ್ಲಿ ಮಕ್ಕಳ ಪಾತ್ರ ಹೇಗೆ ಹಿರಿಯದು, ಹಾಗೆ ಶಿಕ್ಷಕರ ಹಾಗೂ ಪಾಲಕರ ಪಾತ್ರ ಏನು? ಕಾರ್ಯಕ್ರಮ ಮುಗೀತು. ಕಾರ್ಯಕ್ರಮ ಆದ್ಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ಕುತ್ಕೊಂಡಾಗ ಅವರು ಮಾತಾಡ್ತಾ ಕುತ್ಕೊಂಡ್ರು. ಪೂರ್ಣ 5 ಆಯ್ತು, 10 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, ಊಟ ಕರೀಲೇ ಇಲ್ಲ. ಗುರುಜಿ, ನೀವು 1988ನೇ ಇಸ್ವಿಯಲ್ಲಿ ಶಿಶು ಮಂದಿರ ಯೋಜನೆಯಲ್ಲಿ ಪಾಲ್ಗೊಳ್ತೀರಿ. ಅದನ್ನ ಪ್ರಾರಂಭ ಮಾಡ್ಬೇಕಂತ ಯೋಚನೆ ಹೇಗೆ ಬಂತು? ಅನೇಕ ಜನಕ್ಕೆ ತಂದೆ ತಾಯಂದ್ರಿಗೆ ಇದೇನು ಶಾಲೆನಲ್ಲಿ ಭಜನೆ ಹೇಳಿಸ್ತಾರೆ, ಹಾಡು ಹೇಳಿಸ್ತಾರೆ, ದೇಶಭಕ್ತಿ ಗಳಿಸ್ತಾರೆ, ಅವ್ರಿಗೆ ಇಂಗ್ಲಿಷ್ ಸಮಯ ಕೊಡ್ಬೋದು, ವಿಜ್ಞಾನಕ್ಕೆ ಕೊಡ್ಬೋದು, ಗಣಿತ ಕೊಡ್ಬೋದು, ಹೆಚ್ಚೆಚ್ಚು ಅಂಕ ಪಡೆಯೋದಕ್ಕೆ ಇದ್ ಮಾಡ್ಬೋದು. ಪರೀಕ್ಷೆನಲ್ಲಿ ಏನ್ ದೇಶಭಕ್ತಿ ಗೀತೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ, ಭಜನೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ, ಡ್ಯಾನ್ಸ್ ಬರುತ್ತಾ ಅಂತ ಕೇಳಲ್ಲ. ನಮ್ಮ ರಾಷ್ಟ್ರತಾಣವು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿತು? ಚಂದ್ರಯಾನ ಆಯ್ತು. ಚಂದ್ರಯಾನದಲ್ಲಿ 9 ಜನ ವಿಜ್ಞಾನಿಗಳು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಶಾಲೆ ಒಳಗೆ ಎಲ್ಲರೂ ನನಗೆ ಮಾಮ ಅಂತ ಕರೀತಾರೆ. ಅವರು ಮಾಮ, ಇವರು ಮೊದಲನೇ ತಪ್ಪು ಮಾಡಿರೋದು ಸತ್ಯ, ಆದ್ರೆ ಇವ್ರು ಮೊದಲ ಬಾರಿಗೆ ಇದು ಬಂದಿರೋದ್ರಿಂದ ಈ ಸರಿ ಅವರಿಗೆ ಯಾವ ಶಿಕ್ಷಣ ಬೇಡ. ಇವತ್ತು ಅವಳು ಒಂದು ಇದರಲ್ಲಿ ನ್ಯಾಯಾಧೀಶಿಯಾಗಿ ಕೆಲಸ ಮಾಡ್ತಾರೆ. ಸಮಾಜ ಪರಿವರ್ತನೆ ಆಗ್ಬೇಕಂದ್ರೆ ಸಮಾಜದಲ್ಲಿ ಯಾವ್ದಾದ್ರು ಒಂದ್ ಅಭ್ಯಾಸನ ತೆಗೆದ್ರೆ ಪರಿವರ್ತನೆ ಇನ್ನ ಸ್ವಲ್ಪ ಬೇಗ ಆಗ್ಬೋದು ಅಂತ ಆದ್ರೆ ನೀವ್ ಯಾವ ಅಭ್ಯಾಸನ ತೆಗಿಯಕ್ ಇಷ್ಟಪಡ್ತೀರಾ? ಯಾರಾದ್ರೂ ಒಬ್ರು ವ್ಯಕ್ತಿ ನನ್ ಮಗ ರೈತ ಆಗ್ಬೇಕು, ನನ್ ಮಗ ಶಿಶು ಮಂದಿರದ ಶಿಕ್ಷಕಿ ಆಗ್ಬೇಕು, ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗ್ಬೇಕು ಅಂತ ಯಾರಾದ್ರೂ ಬಯಸೋರಿದಾರ? ನಮಸ್ಕಾರ. ಇಂದು ನಮ್ಮೊಂದಿಗೆ ರಾಷ್ಟ್ರೋತ್ಥಾನ ಬಳಗದ ಹಿರಿಯರಲ್ಲಿ ಒಬ್ಬರಾದ ಶ್ರೀ ಊರ ರಾಜಾರಾಮ್ ಇವರು ಉಪಸ್ಥಿತರಿದ್ದಾರೆ. ನಮಸ್ತೆ. ಇವರು ಕಳೆದ 37 ವರ್ಷದಿಂದ ರಾಷ್ಟ್ರೋತ್ಥಾನ ಬಳಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ರಾಷ್ಟ್ರೋತ್ಥಾನ ಹಾಗೂ ವಿದ್ಯಾಭಾರತಿಯ ಹಿರಿಯ ಪ್ರಶಿಕ್ಷಕರಾಗಿದ್ದಾರೆ. ಹಾಗೆಯೇ ಇವರು 1988ರ ಶಿಶು ಮಂದಿರ ಯೋಜನೆಯಡಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಪ್ರಸ್ತುತ ರಾಷ್ಟ್ರೋತ್ಥಾನ ವಿದ್ಯಾಲಯ ಹೊಳೆಹೊನ್ನೂರು ಇದರ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಆತ್ಮೀಯ ಸ್ವಾಗತ. ಸಮಾಜ ಪರಿವರ್ತನೆ ಈ ಪದನ ನಾವು ದಿನನಿತ್ಯ ಕೇಳ್ತಾ ಬಂದಿದ್ದೀವಿ. ನಿಮ್ ಪ್ರಕಾರ ಈ ಪದದ ಅರ್ಥ ಏನು ಗುರುಜಿ? ಅನೇಕ ಕುಟುಂಬಗಳೆಲ್ಲ ಸೇರಿ ಸಮಾಜ ಆಗಿದೆ. ಈ ಸಮಾಜದಲ್ಲಿ ಎಲ್ಲ ಜಾತಿ ಮತ ಸಂಪ್ರದಾಯಸ್ಥರು ಕೂಡ ಒಟ್ಟಿಗೆ ಇರ್ತಾರೆ. ಇದರಲ್ಲಿ ಎಲ್ಲ ವಿವಿಧ ಬಗೆಯ ವೈಚಾರಿಕವಾಗಿ ಬೇರೆ ಬೇರೆ ಸ್ತರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ, ಬೇರೆ ಬೇರೆ ಕಸುಬನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ, ಹಾಗೆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಇರ್ತಾರೆ, ಅನೇಕ ಅವರವರ ಸಂಶೋಧನೆ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಇರ್ತಾರೆ. ಇದರಲ್ಲಿ ಧಾರ್ಮಿಕ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥವ್ರು, ಕೃಷಿ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಎಲ್ಲಾ ಕ್ಷೇತ್ರದ ವ್ಯಕ್ತಿಗಳು ಒಳಗೊಂಡಿರ್ತಕ್ಕಂಥದ್ದೇ ಸಮಾಜ. ಒಟ್ಟು ಪರಸ್ಪರ ಅವಲಂಬಿತರಾಗಿ ಇವರಿಂದ ಅವರಿಗೆ, ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಪರಸ್ಪರ ಅವಲಂಬಿಗಳಾಗಿ ಜೀವನ ಮಾಡ್ತಕ್ಕಂತಹ ಒಂದು ವ್ಯಕ್ತಿಗಳ ಗುಂಪಿದೆಯಲ್ಲ, ಅದು ಸಮಾಜ. ಕುಟುಂಬಗಳ ಗುಂಪು ಅದನ್ನೇ ದೊಡ್ಡ ಸಮಾಜ ಅಂತೀವಿ. ಆ ಸಮಾಜ ಮುಂದೆ ರಾಷ್ಟ್ರವಾಗುತ್ತೆ. ಗುರುಜಿ, ಈಗ ಸಮಾಜ ಪರಿವರ್ತನೆಯಲ್ಲಿ ಮಕ್ಕಳ ಪಾತ್ರ ಹೇಗೆ ಹಿರಿಯದು, ಹಾಗೆ ಶಿಕ್ಷಕರ ಹಾಗೂ ಪಾಲಕರ ಪಾತ್ರ ಏನು? ಮೊದಲನೇದು ಪರಿವರ್ತನೆ ಅಂದ್ರೆ ಏನು ಅಂತ ನಮಗೆ ಇದಾಗ್ತದೆ. ಪರಿವರ್ತನೆ ಆಗ್ಬೇಕಾದ್ರೆ ಈಗ ವಾಸ್ತವ ಸ್ಥಿತಿ ಏನಿದೆ ಅಂತ, ನಮ್ಮ ಸಮಾಜದ ಒಳಗಡೆ ಈಗ ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇವತ್ತ್ಯಾಕೋ ಸ್ವಲ್ಪ ಅನುಮಾನ ಬರುತ್ತೆ ನಮಗೆ. ಶಿಕ್ಷಣ ಕ್ಷೇತ್ರ ಸರಿ ಇಲ್ಲ, ಧಾರ್ಮಿಕ ಕ್ಷೇತ್ರ ಸರಿ ಇಲ್ಲ, ರಾಜಕೀಯ ಕ್ಷೇತ್ರ ಸರಿ ಇಲ್ಲ, ಅನೇಕ ಸಾಮಾಜಿಕ ಕ್ಷೇತ್ರ ಸರಿ ಇಲ್ಲ. ಎಲ್ಲಿ ವ್ಯತ್ಯಾಸ ಇದೆ ಅಂತ ಒಂದೊಂದೇ ನಾವು ತೆಗೆದುಕೊಳ್ತಾ ಹೋದ್ರೆ ಇದರಲ್ಲಿ ಒಂದು ಜಾತಿ ಹುಟ್ಟಿನಿಂದ ಯಾವತ್ತು ಜಾತಿ ಮೇಲು ಕೀಳು ಅನ್ನೋದು ಬರಕ್ ಸಾಧ್ಯ ಇಲ್ಲ. ಎಲ್ಲರೂ ಮಾನವರೇ. ಆದ್ರೆ ಇವತ್ತಿನ ಇದರಲ್ಲಿ ಎಲ್ಲೋ ಒಂದ್ ಕಡೆ ಅಸ್ಪೃಶ್ಯತೆ ಬಂದಿದೆ. ಇವನನ್ನ ಮುಟ್ಬೇಡ, ಅವನನ್ನ ಮುಟ್ಬೇಡ, ಅವನ ಇದಕ್ಕೆ ಸೇರಿಸ್ಬೇಡ, ಮನೆಗೆ ಸೇರಿಸ್ಬೇಡ, ದೇವಸ್ಥಾನಕ್ಕೆ ಸೇರಿಸ್ಬೇಡ. ಈ ತರಹದ್ದು ಒಂದು ನಮ್ಮ ಸಮಾಜದಲ್ಲಿ ಒಂದು ಕಳಂಕ ಇವತ್ತು ಇದೆ ಇದರಲ್ಲಿ. ಇನ್ನೊಂದು ಜಾತಿ ಆಧಾರದಲ್ಲಿ ಇವ್ರ ಮೇಲು ಇವ್ರ ಕೀಳು ಅಂತಕ್ಕಂಥದ್ದಿದೆ. ಗಂಡು ಹೆಣ್ಣು ಈ ಒಂದು ಅಂತರಗಳು ಎದ್ದು ಕಾಣಿಸ್ತಾ ಇದೆ ಇವತ್ತು. ಹಾಗೆ ಬಡವ ಮತ್ತು ಶ್ರೀಮಂತ ಇವೆರಡು ಬಹಳ ಅಂತರ ಇದೆ. ಊರ್ನ ಶ್ರೀಮಂತ ಹಣ ಇದ್ದಂತ ವ್ಯಕ್ತಿ ಯಾರನ್ನ ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ಬೋದು ಅನ್ಕೊಂಡು.
ಪಾಪ ಪ್ರಾಮಾಣಿಕವಾಗಿರ್ತಕ್ಕಂತಹ ವ್ಯಕ್ತಿ ಅವನ ಜೀವನ ಬೇರೆ ರೀತಿನೇ, ಅವನು ನೋಡತಕ್ಕಂಥ ರೀತಿನೇ ಬೇರೆ ಇದೆ. ಯಾವುದೇ ಒಂದು ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿ ಒಬ್ಬ ತುಂಬಾ ಜ್ಞಾನಿ ಇದ್ದಾನೆ, ಸರಳವಾಗಿ ಬಂದ ಅಂತ ಹೇಳಿದ್ರೆ ಅವನ್ ನೋಡೋ ರೀತಿನೇ ಬೇರೆ ಇದೆ. ಆದ್ರೆ ಅವನು ಸೂಟು ಬೂಟು ಹಾಕೊಂಡು ಬಂದಾಗ ಸಮಾಜ ನೋಡುವಂತ ರೀತಿನೇ ಬೇರೆ ಇದೆ. ಇವೆಲ್ಲ ತಾರತಮ್ಯಗಳು ಇದ್ರ ಒಳಗಡೆ ಇರ್ತದ ಕಾಣಿಸುತ್ತೆ ಇದು. ಆದ್ರೆ ಅಂತಿಮವಾಗಿ ಆಗ್ಬೇಕಾಗಿದ್ಯಾವುದು? ಇದು ಯಾವುದೂ ಅಲ್ಲ. ನಾವು ಎಲ್ಲವೂ ವಿವಿಧತೆ ಇರಲಿ, ಅದು ಏಕತೆಗಾಗಿ. ನೀವು ಏನೇ ಮಾಡಿದ್ರು ಕೂಡ ಅದನ್ನ ಮೇಲು ಕೀಳು ಅನ್ನತಕ್ಕಂತಹ ಸ್ಪೃಶ್ಯ ಅಸ್ಪೃಶ್ಯ ಭಾವ ಎಲ್ಲವೂ ನಾಶವಾಗಬೇಕು. ಅಂತಹ ಒಂದು ಸುಭದ್ರವಾಗಿರ್ತಕ್ಕಂತಹ ಒಂದು ಸಮಾಜ ಅದಿದೆಯಲ್ಲ, ಅದು ಆಗ್ಬೇಕಾಗಿದೆ. ಇವತ್ತಿದಿಲ್ಲ. ಯಾರು ಈ ಸಮಾಜದಲ್ಲಿ ನಾವೇನು ಶಾಲೆಗಳಿಂದ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲರ ಕಣ್ಮುಂದೆ ಏನಿರುತ್ತೆ, ನಾನು ಹೆಚ್ಚು ಅಂಕವನ್ನು ಪಡಿಬೇಕು, ಒಳ್ಳೆ ಉದ್ಯೋಗ ಅಂದ್ರೆ ಯಾವುದು? ದುಡ್ಡು ಬರೋದು, ಹೆಚ್ಚು ಸಂಬಳ ಬರುವಂತದ್ದು ಯಾವ್ದಿದೆಯೋ ಅದು ಅವನಿಗೆ ಬಹಳ ಒಳ್ಳೆ ಉದ್ಯೋಗ. ತಂದೆ ತಾಯಿಯಂದ್ರು ಅಪೇಕ್ಷೆ ಪಡ್ತಾರೆ ಅದನ್ನ, ನೀನು ಅದೇ ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ಇದೇ ಶಾಲೆಗಳಿಂದ ಓದಿರ್ತಕ್ಕಂತಹ ಬುದ್ಧಿವಂತ ವ್ಯಕ್ತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಅವರು ಉದ್ಯೋಗವನ್ನು ಪಡಿತಾರೆ. ಉದ್ಯೋಗ ಪಡೆದ್ಮೇಲೆ ಇವತ್ತು ನೀವು ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ. ಆದ್ರೆ ಯಾವ್ದಾದ್ರು ಒಂದ್ ಇಲಾಖೆಗೆ ಹೋಗಿ ಲಂಚ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದ್ ಇಲಾಖೆ ಹೆಸರು ಹೇಳಿ ನೋಡೋಣ. ಒಂದೇ ಒಂದು ಇಲಾಖೆ. ಅಂದ್ರೆ ಈ ಸಮಾಜ, ನಮ್ಮ ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ? ನೈತಿಕತೆ ಅಧಪತನಕ್ಕೆ ಹೋಗ್ತಾ ಇದೆ. ಹಾಗೆ ಸಮಾಜ ಇದು ಪರಿವರ್ತನೆ ಆಗ್ಬೇಕು. ಸಮಾಜದಲ್ಲಿ ಉತ್ತಮವಾದಂತಹ ಸಮಾಜ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸಂಭಾಷಣೆಗಳು ಬಹಳ ಚೆನ್ನಾಗಿರ್ಬೇಕು, ಆತ್ಮೀಯತೆ ಇರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಜಾತಿ ಮತ ಪ್ರಾಂತ ಭಾಷೆಗಳ ಭೇದ ಭಾವ ಅಲ್ಲಿರಬಾರ್ದು. ಎಲ್ಲರೂ ಸಮಾನವಾಗಿ ಗೌರವಿಸಬೇಕು. ನನ್ನಲ್ಲೂ ಆತ್ಮ ಇದ್ದಾನೆ, ನನ್ನಲ್ಲೂ ಪರಮಾತ್ಮ ಇದ್ದಾನೆ, ನಿನ್ನಲ್ಲೂ ಪರಮಾತ್ಮ ಇದ್ದಾನೆ. ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸನ ಮಾಡಿ ಇಡೀ ದೇಶದ ಇಡೀ ಜಗತ್ತಿನ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋದೇ ನಮ್ಮ ಆಶಯ ಆಗ್ಬೇಕು. ಆದ್ರೆ ಇವತ್ತು ಅದು ಇಲ್ಲ. ಅದನ್ನ ನಾವು ಪರಿವರ್ತನೆ ಮಾಡ್ಬೇಕು. ನಮ್ಮ ಶಾಲೆಯಿಂದ, ಮನೆಗಳಿಂದ ನಾವು ಅದನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆಗ್ಬೇಕು. ರಾಷ್ಟ್ರೋತ್ಥಾನ ಶಾಲೆಗಳು ಹಲವಾರು ವರ್ಷದಿಂದ ಸಮಾಜವನ್ನ ಪರಿವರ್ತನೆ ಮಾಡೋದಕ್ಕೆ ಬುನಾದಿಯನ್ನ ಹಾಕ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ನಿಮಗೆ ಇರುವ ನೆನಪುಗಳು ಅಥವಾ ಅನುಭವ ಏನಾದ್ರೂ ಇದೆಯಾ? ಸಾಕಷ್ಟಿದೆ. ಸಮಾಜದಲ್ಲಿ ಬಹಳ ರಾಷ್ಟ್ರೋತ್ಥಾನ ಬಳಗ ಸುಮಾರು 1990, 92, 94 ಇಸ್ವಿ ಅನ್ಸುತ್ತೆ. ಆ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ಬಳಗದ ಜಿಲ್ಲಾ ಸಂಚಾಲಕನಾಗಿ ಶಿವಮೊಗ್ಗ ಜಿಲ್ಲೆದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಸ್ಪೃಶ್ಯತೆ ಬಗ್ಗೆ ಹೇಳ್ತೀನಿ ಹೇಗಿದೆ ಅಂತ ಇತ್ತು. ನಾನೊಂದು ಅಲ್ಲಿ ರಾಷ್ಟ್ರೋತ್ಥಾನ ಬಳಗದಲ್ಲಿ ಎಲ್ಲಾ ತರದ ಶಿಕ್ಷಕರಿದ್ರು, ಬ್ಯಾಂಕ್ ಅಧಿಕಾರಿಗಳಿದ್ರು, ಸರ್ಕಾರಿ ಉದ್ಯೋಗಸ್ಥರಿದ್ರು, ಎಲ್ಲ ಲೆಕ್ಚರರ್ಸ್ ಇದ್ರು, ಎಲ್ಲರೂ ಕೃಷಿಕರಿದ್ರು, ವ್ಯಾಪಾರಿಗಳಿದ್ರು, ಎಲ್ಲರೂ ಸೇರ್ಕೊಂಡು ರಾಷ್ಟ್ರೋತ್ಥಾನ ಬಳಗ. ಒಟ್ಟು ನಮ್ಮ ಸಾಹಿತ್ಯ ಶಿಕ್ಷಣ ಸೇವೆ, ಜಾಗೃತಿ ಶಿಕ್ಷಣ ಸೇವೆ, ಇದನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ನಾವು ಒಂದ್ಸರಿ ನಾನು ಮತ್ತು ರಾಷ್ಟ್ರೋತ್ಥಾನ ಬಳಗದ ಹಿರಿಯರಿದ್ರು, ಈಗಿಲ್ಲ ಅವರು, ಮಾನ್ಯ ಶ್ರೀ ವಿದ್ಯಾನಂದ ಶೆಣೈ ಅಂತೇಳಿ, ನಾನು ಅವರನ್ನು ಕರೆಸಿ ಅಲ್ಲೊಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿತ್ತು. ಕಾರ್ಯಕ್ರಮ ಮಾಡಿದಾಗ ನಾವು ಸಾಮಾನ್ಯವಾಗಿ ಎಲ್ಲೇ ಹೋದ್ರು ಕೂಡ ಹೋಟೆಲ್ಗೆ ಊಟಕ್ಕೆ ಹೋಗಲ್ಲ. ನಾವೆಲ್ಲ ಪೂರ್ಣಾವಧಿ ಕಾರ್ಯಕರ್ತರು, ಎಲ್ಲ ಮನೆಗಳಲ್ಲೇ ಊಟಕ್ಕೆ ಹೋಗುವಂಥದ್ದು. ಯಾವ ಕಾರ್ಯಕರ್ತರಿದ್ರು ಅವ್ರ ಮನೆಗೆ ಹೋಗಿ ಊಟ ಮಾಡಿ. ಅವತ್ತಿನ ನಮ್ಮ ಊಟದ ವ್ಯವಸ್ಥೆ ಒಬ್ರು ಮನೆಯಲ್ಲಿ ಮಾಡಿದ್ರು ಪೂರ್ಣ. ಸರಿ, ನಾವು ರಾತ್ರಿ ಊಟ ಅವ್ರ ಮನೆಯಲ್ಲಿ, ಕಾರ್ಯಕ್ರಮ ಮುಗೀತು. ಕಾರ್ಯಕ್ರಮ ಆದ್ಮೇಲೆ ಅವ್ರ ಮನೆಗೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ಕುತ್ಕೊಂಡಾಗ ಅವರು ಮಾತಾಡ್ತಾ ಕುತ್ಕೊಂಡ್ರು ಪೂರ್ಣ. 5 ಆಯ್ತು, 10 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, ಊಟ ಕರೀಲೇ ಇಲ್ಲ ಇದ್ರಲ್ಲಿ. ಆಮೇಲೆ ನಮ್ಮ ಜೊತೆಯಲ್ಲಿ ಇದ್ದಂತ ವ್ಯಕ್ತಿಗೆ ಸ್ವಲ್ಪ ಇದಾಯ್ತು, ಹೇಗೆ ಊಟದ ವ್ಯವಸ್ಥೆ ಏನು? ಆಗ ಅವ್ರು ಹೇಳಿದ್ರು, ದಯವಿಟ್ಟು ಊಟದ ಅಡಿಗೆ ನಾವು ಮಾಡಿಲ್ಲ ಈಗ. ಕಾರಣ ಅಂದ್ರೆ ನಾವು ಇಂತಹ ಜನಾಂಗದ ವ್ಯಕ್ತಿ, ಯಾವಾಗ ಅಸ್ಪೃಶ್ಯ ಜನಾಂಗ ಅಂತೇನಿದೆ ಆ ಜನಾಂಗದ ವ್ಯಕ್ತಿಗಳು ನಮಗೆ, ನಮ್ಮ ಮನೆಗೆ ಎಲ್ಲರೂ ಕೂಡ ಬರ್ತೀವಿ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ. ಹಾಗಾಗಿ ನೀವು ಬರ್ತಿರೋ ಇಲ್ಲೋ ಅಂತ ಅನುಮಾನ ಮಾಡಿಕೊಂಡು ನಾವು ಅಡಿಗೆ ಮಾಡಿಲ್ಲ. ನೀವು ಬಂದಿರೋ ದೇವ್ರು ಬಂದಂತೆ, ನೀವು ಬಹಳ ಸಂತೋಷವಾಗ್ಬಿಟ್ಟಿದ್ದೇನೆ, ಎಲ್ಲ ಊಟದ್ದು ಕೂಡ ಮೈ ಮರೆತು ಬಿಟ್ಟಿದ್ದೇನೆ. ನೀವು ಊಟ ಮಾಡ್ತಿದ್ರೆ ಅಂತ, ನೀವು ದಯವಿಟ್ಟು ಅವಕಾಶ ನಮ್ಮನ್ನು ಊಟ ಮಾಡ್ಕೊಂಡಬೇಕು, ಈಗ ಅಡಿಗೆ ಮಾಡಿಸ್ತೇನೆ ಅಂತ ಹೇಳಿ ಅಡಿಗೆ ಮಾಡ್ತೀವಿ. ಮತ್ತೊಂದು ಅರ್ಧ 3/4 ಗಂಟೆಯಲ್ಲಿ ಅಡಿಗೆ ಮಾಡಿ ನಾವು ಊಟ ಮಾಡ್ಕೊಂಡ್ ಬಂದ್ವಿ. ಅವರು ಕೆನರಾ ಬ್ಯಾಂಕಿನ ಆಫೀಸರ್, ಅಧಿಕಾರಿ, ಅವರು ವಿದ್ಯಾವಂತರು, ಅವರು ಪೂರ್ಣ. ಅಂಥವ್ರ ಮನೆಗೆ ಯಾರು ಹೋಗ್ತಿರ್ಲಿಲ್ಲ ಊಟಕ್ಕೆ. ಇದು ಸ್ಥಿತಿ ಇತ್ತು. ಆದ್ರೆ ನಾವು ಹೋದ್ವಿ ಅವಾಗ ಸಂಬಂಧಪಟ್ಟಂತೆ. ಇತ್ತೀಚಿನ ಮೊನ್ನೆ ರಾಷ್ಟ್ರೋತ್ಥಾನ ಶಾಲೆಗಳು, ರಾಜ್ಯ ಪಠ್ಯಕ್ರಮ ಶಾಲೆಗಳು
ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಿಂದ ಒಂದೊಂದು ಶಾಲೆಯಿಂದ ನಾವೊಂದು 10 ಜನ ವಿದ್ಯಾರ್ಥಿಗಳನ್ನ ಕರೆದಿದ್ವಿ. ಒಟ್ಟು ಗಂಡು ಮಕ್ಕಳು ಒಂದು 60 ಜನ ಬಂದಿದ್ರು, ಹೆಣ್ಮಕ್ಳು ಒಂದು 67 ಜನ ಬಂದಿದ್ರು. ಅವರನ್ನ ಹೊಳೆಹೊನ್ನೂರಿನಲ್ಲಿ ಅವರಿಗೆ ಶಿಕ್ಷಣ ಇತ್ತು. ಹೆಣ್ಮಕ್ಳಿಗೆಲ್ಲ ಹೊಳೆಹೊನ್ನೂರಿನಲ್ಲಿ, ಗಂಡು ಮಕ್ಕಳಿಗೆ ಸುತ್ತಮುತ್ತಲಿರ್ತಕ್ಕಂತಹ ಹಳ್ಳಿಗಳಲ್ಲಿ ನಮ್ದೇ ಶಿಶು ಮಂದಿರಗಳಿದೆ, ಆ ಹಳ್ಳಿಗಳಲ್ಲೆಲ್ಲ ಅಲ್ಲಿ ನಾವು ಒಂದೊಂದು ದಿವಸ ಒಂದೊಂದು ಕಡೆ ಅಲ್ಲಿ ಏರ್ಪಾಟ್ ಮಾಡಿದ್ವಿ. ಅದನ್ನು ಸಂಚಾರಿ ಶಿಬಿರ ಅಂತ ಕರೀತಾ ಇದ್ವಿ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೊದಲನೇ ದಿವಸ ಗಂಡು ಮಕ್ಕಳು ಬಂದ್ರಲ್ಲ, ಹೊಳೆಹೊನ್ನೂರು ಶಾಲೆಗೆ ಬಂದಾದ್ಮೇಲೆ ಸೀದಾ ಅವರನ್ನ ಹೊಳೆಹೊನ್ನೂರಿನ ಇಬ್ರಿಬ್ರನ್ನ ಒಂದೊಂದು ಮನೆಗೆ ಕಳಿಸಿದ್ವಿ. ಮನೆ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಜಾತಿ, ಮತ, ಪ್ರಾಂತ, ಶ್ರೀಮಂತ, ಬಡವ ಯಾವುದು ನಮಗೆ ಗೊತ್ತಿಲ್ಲ. ನಾವು ಅವ್ರವ್ರ ಮನೆಗೆ ಕಳಿಸಿರ್ತಕ್ಕ, ಹುಡುಗರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಹೇಳಿದ ಮನೆ ಅವ್ರಿಗೆ ಹೋಗ್ಬೇಕಷ್ಟೇ. ಅವ್ರವ್ರ ಮನೆಯಲ್ಲಿ ಹೋದ್ರು, ಅಲ್ಲಿ ಊಟ ಮಾಡ್ಕೊಂಡ್ರು, ಬೆಳಗ್ಗೆ ಅವ್ರ ಮನೆಯಲ್ಲೇ ಮಲಗಿದ್ರು, ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಮತ್ತೆ ಶಾಲೆಗೆ ಬಂದ್ರು. ಇಲ್ಲೊಂದು 2-3 ಅವಧಿಗಳಾಯ್ತು. ಅವಧಿಗಳಾದ್ಮೇಲೆ ಪುನಃ ಮತ್ತೆ ಅವ್ರ ಮನೆಗೆ ಊಟಕ್ಕೆ ಹೋದ್ರು. ಊಟ ಮಾಡ್ಕೊಂಡು ಲಗೇಜ್ ತೆಗೆದುಕೊಂಡು ವಾಪಸ್ ಬಂದು ಇಲ್ಲಿಂದ ಮತ್ತೊಂದು 7-8 ಕಿಲೋಮೀಟರ್ ನಡೆದು ಇನ್ನೊಂದು ಹಳ್ಳಿಗೆ ಹೋದ್ರು. ಅಲ್ಲೊಂದು 25-30 ಮನೆಗಳಲ್ಲಿ ಅದೇ ತರ ಇಬ್ಬರಿಬ್ಬರಂತ ಮನೇಲಿ ಉಳ್ಕೊಂಡ್ರು. ಅದೇ ತರ 4 ಊರುಗಳಲ್ಲಿ ಉಳ್ಕೊಂಡ್ರು. 48 ಕಿಲೋಮೀಟರ್ ನಡೆದು. ಇದ್ರಲ್ಲಿ ಏನು ಅಂದ್ರೆ, ನಮ್ಮ ಶಾಲೆಯ ರಾಷ್ಟ್ರೋತ್ಥಾನ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಾಜ ಹೇಗಿದೆ ಅಂತ ಗೊತ್ತಾಗ್ಬೇಕು. ಇಲ್ಲಿ ಯಾವುದು ಮತ, ಜಾತಿ ಏನು ಗೊತ್ತಿಲ್ಲದೆ ಅವರ ಹೃದಯವನ್ನಷ್ಟೇ ನೋಡ್ಬೇಕು. ಆ ಪ್ರೀತಿ, ವಿಶ್ವಾಸ, ಸಹಕಾರ ಮನೋಭಾವ, ನಮ್ಮ ಬಗ್ಗೆ ಎಷ್ಟು ಗೌರವ, ಪ್ರೀತಿ ಇಟ್ಕೊಂಡಿದ್ರೆ ಇದು ಅನುಭವ ಆಗ್ಬೇಕು. ಇದು ಕೇವಲ 1 ತಿಂಗಳಾಗಿದೆ, ಮೊನ್ನೆ ರಜಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ. ಹಳೇದು ಒಂದು ಹೇಳಿದ್ದೀನಿ, ಈಗಲಿಂದ ಈ ತರದ 100 ಘಟನೆಗಳು ನನ್ನ ಅನುಭವದಲ್ಲಿದೆ. ಬಹಳಷ್ಟು ಬದಲಾವಣೆಗಳು ಸಮಾಜದಲ್ಲಿ ಆಗ್ತಾ ಇದೆ. ರಾಷ್ಟ್ರೋತ್ಥಾನದ ನಮ್ಮ ಶಾಲೆಗಳು ಈ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಗುರುಜಿ, ನೀವು 1988ನೇ ಇಸ್ವಿಯಲ್ಲಿ ಶಿಶು ಮಂದಿರ ಯೋಜನೆಯಲ್ಲಿ ಪಾಲ್ಗೊಳ್ತೀರಿ. ಅದನ್ನ ಪ್ರಾರಂಭ ಮಾಡ್ಬೇಕಂತ ಯೋಚನೆ ಹೇಗೆ ಬಂತು? ಅವಾಗ ಪ್ರಾರಂಭ ಆಗ್ಬೇಕಾದ್ರೆ ನಾ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಸೇರಿದ ರಾಷ್ಟ್ರೋತ್ಥಾನ ಬಳಗದ ಜಿಲ್ಲಾ ಸಂಚಾಲಕನಾಗಿ ಜವಾಬ್ದಾರಿ ಬಂದಾಗ, ರಾಷ್ಟ್ರೋತ್ಥಾನ ಬಳಗಗಳು ಎಲ್ಲವೂ ಇಡೀ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ 22 ಕಡೆ ರಾಷ್ಟ್ರೋತ್ಥಾನ ಬಳಗಗಳನ್ನ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಅಲ್ಲಿರ್ತಕ್ಕಂಥ 10 ಜನರನ್ನ ಒಂದು ರಾಷ್ಟ್ರಕ್ಕೋಸ್ಕರ ಸಮಯ ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಒಟ್ಟಿಗೆ ಸೇರಿಸುದು, ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ನಮ್ಮ ಸಂಘಟನೆಯಿಂದ ಇಡೀ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯ ಮಾಡಬೇಕು, ಅವರ ಸೇವಾ ಚಟುವಟಿಕೆಗಳು ತೊಡಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತೇವೆ. ಅಂಥದ್ದೊಂದು ಕಾರ್ಯ ನಮ್ಮ ಹೊಳೆಹೊನ್ನೂರಲ್ಲಿ ಮಾಡಬೇಕು ಅಂತ ಆಯ್ತು. ಹೊಳೆಹೊನ್ನೂರಿನಲ್ಲೇ ನಾವು ರಾಷ್ಟ್ರೋತ್ಥಾನ ಬಳಗವನ್ನ 1987 ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ನಾವು ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ಅದಾದ್ಮೇಲೆ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಯದೇವ್ ಅವರು ನಮಗೆ ಬೈಠಕ್ಕೆಲ್ಲ ತಗೊಳ್ತಾ ಇದ್ರು. ಅವಾಗ ಅವ್ರು ಹೇಳ್ತಾ ಇದ್ರು, ನಮ್ದು ಪ್ರತಿಯೊಂದು ರಾಷ್ಟ್ರೋತ್ಥಾನ ಬಳಗವೂ ಕೂಡ ಅಲ್ಲೊಂದು ನಿರಂತರವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಇದ್ರೆ ಅದು ಒಳ್ಳೆಯದು, ನಿರಂತರವಾಗಿ ನಡೆಯುತ್ತೆ ಅಂತ ಹೇಳ್ತಿದ್ರು. ಆಗ ಅದರಿಂದ ಪ್ರಭಾವಿತನಾದಂತಹ ವ್ಯಕ್ತಿ, ನಿರಂತರ ಚಟುವಟಿಕೆ ಅಂದ್ರೆ ಯಾವುದು? ಕೆಲವು ದಿನ ನಡೆಯೋದು, ವಾರಕ್ಕೊಮ್ಮೆ ನಡೆಯೋದು, ತಿಂಗಳಿಗೊಮ್ಮೆ ನಡೆಯೋದು, ಈ ತರದ ಬೇರೆ ಬೇರೆ ನಡೀತು. ಅವಾಗಾದ್ರೆ ನಮ್ಮ ತಿಂಗಳಿಗೊಮ್ಮೆ ಉಪನ್ಯಾಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ. ವಾರಕ್ಕೊಮ್ಮೆ ಮಾಡಿದ್ರೆ ಬಾಲಗೋಕುಲಗಳು, ಮಾತೃ ಮಂದಿರಗಳು, ಸಂಸ್ಕಾರ ಕೇಂದ್ರಗಳು, ಭಜನಾ ಕೇಂದ್ರಗಳು, ಈ ತರದೆಲ್ಲ ನಡೀತಾ ಇತ್ತು. ನಿತ್ಯ ಯಾವ್ದು ಮಾಡೋದು? ಅವಾಗ ಯೋಚನೆ ಬಂದಿದ್ದು ಶಿಶು ಮಂದಿರಗಳನ್ನು ಮಾಡಬೇಕು ಅಂತ ಆಲೋಚನೆಗಳು ನಮ್ಮಿಂದ ಬಂತು. ಅವಾಗ ಶಿಶು ಮಂದಿರವನ್ನು ನಾವು ಶುರು ಮಾಡಿದ್ವಿ. ಮತ್ತು ಶಿಶು ಮಂದಿರ ಈ ಅಧಿಶೀಲ ಶಿಕ್ಷಣಕ್ಕೆ ಮೂಲ ಆಧಾರವೇ ಶಿಶು ಮಂದಿರ. 8 ವಯಸ್ಸಿನ ಒಳಭಾಗದಲ್ಲಿ ನಾವೇನು ಶಿಕ್ಷಣವನ್ನು ಕೊಡ್ತೀವಿ, ಇದೇ ಶಾಶ್ವತವಾಗಿ ಇರತಕ್ಕಂಥದ್ದು. ಅದಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟು ಅದನ್ನೇ ಶುರು ಮಾಡಬೇಕು ಅಂತ ಇಟ್ಕೊಂಡು ಶುರು ಮಾಡಿ. ಗುರುಜಿ, ಇವಾಗ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ದಿನನಿತ್ಯ ದಿನವನ್ನ ಪ್ರಾರ್ಥನೆ ಮೂಲಕ ಪ್ರಾರಂಭಿಸ್ತೀವಿ. ಯೋಗಾಸನ, ಹಾಡು ಮುಂತಾದ ಅಭ್ಯಾಸಗಳನ್ನ ಮಾಡಿಸ್ತಾ ಇದೀವಿ. ಈ ಅಭ್ಯಾಸಗಳು ಅವ್ರ ಮುಂದೆ ಸಮಾಜದಲ್ಲಿ ಪರಿವರ್ತನೆ ತರಕ್ಕೆ ಅವ್ರಿಗೆ ಸಹಾಯ ಮಾಡತ್ತಾ? ಖಂಡಿತ ಸಹಾಯ ಮಾಡೇ ಮಾಡುತ್ತೆ. ಇವೆಲ್ಲವೂ ಕೂಡ ಪ್ರಾರ್ಥನೆ ಇತ್ಯಾದಿಗಳಿವೆಲ್ಲವೂ ಕೂಡ ಅನೇಕ ಜನಕ್ಕೆ, ತಂದೆ ತಾಯಂದ್ರಿಗೆ ಇದೇನು ಶಾಲೆನಲ್ಲಿ ಭಜನೆ ಹೇಳಿಸ್ತಾರೆ, ಹಾಡು ಹೇಳಿಸ್ತಾರೆ, ದೇಶಭಕ್ತಿ ಗಳಿಸ್ತಾರೆ, ಅವ್ರಿಗೆ ಇಂಗ್ಲಿಷ್ ಸಮಯ ಕೊಡ್ಬೋದು, ವಿಜ್ಞಾನಕ್ಕೆ ಕೊಡ್ಬೋದು, ಗಣಿತ ಕೊಡ್ಬೋದು, ಹೆಚ್ಚೆಚ್ಚು ಅಂಕ ಪಡೆಯೋದಕ್ಕೆ ಇದ್ ಮಾಡ್ಬೋದು. ಪರೀಕ್ಷೆನಲ್ಲಿ ಏನ್ ದೇಶಭಕ್ತಿ ಗೀತೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ, ಭಜನೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ, ಡ್ಯಾನ್ಸ್ ಬರುತ್ತಾ ಅಂತ ಕೇಳಲ್ಲ ಅಂತ ಪೋಷಕರಿಗೆ ಅನ್ನಿಸ್ಬೋದು. ಆದ್ರೆ ಇದೆಲ್ಲವಕ್ಕೂ ಹಿಂದಿರ್ತಕ್ಕಂಥದ್ದು ಈ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥದ್ದು. ಅದಕ್ಕಿಂತ ನಾವು ಮೊದಲು ಒಂದು ಅಂಶ ನಾವು ತಿಳ್ಕೋಬೇಕು. ಸಂಸ್ಕಾರ ಅಂದ್ರೆ ಏನು ಅನ್ನೋದು ನಮಗೆ ಸ್ಪಷ್ಟ ಗೊತ್ತಿರಬೇಕು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಒಂದು ಕಲ್ಲಿದೆ, ರಸ್ತೆಯಲ್ಲೆಲ್ಲ ಒಂದು ಕಲ್ಲು ಬಿದ್ದಿದೆ. ಇದರಲ್ಲಿ ಆ ಕಲ್ಲನ್ನ ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ, ತುಳ್ಕೊಂಡು ಹೋಗ್ತೀವಿ, ಕೆಲವು ಉಗಿತಾರೆ, ಕೆಲವು ಮಾಡ್ತಾರೆ. ಆದ್ರೆ ಒಬ್ಬ ದೃಷ್ಟಿಕೋನ ಇರ್ತಕ್ಕಂಥ, ಸಂಸ್ಕಾರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನದನ್ನು ನೋಡಿದ್ರೆ
ಅವನಿಗೆ ಯಾವುದೋ ಒಂದು ರೂಪ ಕಾಣಿಸುತ್ತದ್ರಲ್ಲಿ. ಅವನಿಗೆ ಒಂದು ಗಣಪತಿ ಕಾಣಿಸ್ಬೋದು, ಆಂಜನೇಯ ಕಾಣಿಸ್ಬೋದು, ರಾಮ ಕಾಣಿಸ್ಬೋದು, ವಿಷ್ಣು ಕಾಣಿಸ್ಬೋದು, ದುರ್ಗಿ ಕಾಣಿಸ್ಬೋದು, ಯಾವ್ದೊಂದು ಕಾಣಿಸ್ತಾನೆ ಅವನಿಗೆ ಪೂರ್ಣ. ಅವನೇನ್ ಮಾಡ್ತಾನೆ, ಆ ಕಲ್ಲನ್ನು ತಗೊಂಡ್ ಬರ್ತಾನೆ. ತಗೊಂಡ್ ಬಂದು ಆ ತನ್ನ ಕಣ್ಮುಂದೆ ಇರ್ತಕ್ಕಂತ ಮೂರ್ತಿಗೆ ಬೇಡವಾದಂತಹ ಭಾಗಗಳನ್ನ ತೆಗಿತಾ ಹೋಗ್ತಾನೆ. ಬೇರೆ ಇನ್ನೇನು ಮಾಡಲ್ಲ. ಅಲ್ಲೂ ಈಗಾಗಲೇ ನಮಗೆ ಆ ಗಣಪತಿ ಕಾಣಿಸ್ತಾ ಇಲ್ಲ, ಆದ್ರೆ ಆ ಶಿಲ್ಪಿ ಕಾಣಿಸ್ತಾ ಇದೆ. ಅವನು ಆ ಶಿಲ್ಪಿಗೆ ಆ ಗಣಪತಿಗೆ ಬೇಡವಾದಂತಹ ಭಾಗಗಳೇನಿದೆಯೋ ಅವೆಲ್ಲವನ್ನು ಉಳಿಯಿಂದ ಕೆಲವು ದೊಡ್ಡ ಹೊಡೆತ ಕೊಡ್ತಾನೆ, ಕೆಲವು ಸಣ್ಣ ಹೊಡೆತ ಕೊಡ್ತಾನೆ, ಬೇಡವಾದಂತಹ ಭಾಗಗಳನ್ನು ಅಷ್ಟೇನೆ ತೆಗಿತಾನೆ. ಎಲ್ಲವೂ ತೆಗೆದ ಅಂತ ಆದ್ಮೇಲೆ ಅದೊಂದು ಮೂರ್ತಿ ಆಗುತ್ತೆ. ಆಗ ಯಾರೋ ಉಗಿತಾ ಇದ್ರು, ತೂಕೊಂಡು ಓಡಾಡ್ತಿದ್ರು, ಅವರೇ ಬಂದದಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಕೂಡ. ಇದು ಸಂಸ್ಕಾರ. ಸಂಸ್ಕಾರ ಅಂದ್ರೆ ಹೀಗೇನೆ. ಅಲ್ಲಿ ಗುಣವರ್ಧನೆ ಆಯ್ತು, ಮೌಲ್ಯವರ್ಧನೆ ಆಯ್ತು. ಏನು ಉಪಯೋಗ ಬರದೇ ಇರತಕ್ಕಂತ ಇದು ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಕಲ್ಲಾಯ್ತು ಅದು ಪೂರ್ಣ ಇದರಲ್ಲಿ. ಅದೇ ತರ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಹಾಲಿದೆ. ಹಾಲು ಅತ್ಯಂತ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಅದು ಪೂರ್ಣ. ಆದ್ರೆ ಅದ್ರಲ್ಲಿ ಎಷ್ಟೇ ಪೌಷ್ಟಿಕತೆ ಇದ್ರೂ ಕೂಡ ಕೆಲವೇ ಗಂಟೆಗಳಷ್ಟೇ ಅದಿರ್ತಕ್ಕಂಥದ್ದು, ಆಮೇಲೆ ಅದು ಒಡೆದು ಹಾಳಾಗಿ ಹೋಗ್ಬಿಡುತ್ತೆ. ಅದನ್ನ ನಾವು ಕಾಯಿಸಿ ಸ್ವಲ್ಪ ಹೆಚ್ಚು ಬಿಸಿಯಾಗಿ ಮರಳಿಸಿದ್ರೆ ಇನ್ನೂ ಕೆಲವು ಗಂಟೆಗಳ ಕಾಲ ಇರುತ್ತೆ. ಅದನ್ನ ಹೆಪ್ಪಾಕಿ ಮೊಸರು ಮಾಡಿದ್ರೆ ಅದು 2 ದಿನಗಳ ಕಾಲ ಅದೇ ಹಾಲಿನಲ್ಲಿರ್ತಕ್ಕಂಥ ಅಂಶ ಇರುತ್ತೆ. ಅದೇ ಮೊಸರನ್ನ ಕಡೆದು ನಾವು ಬೆಣ್ಣೆ ತೆಗೆದ್ರೆ ಅದು 1 ವಾರಗಳ ಕಾಲ ಇರುತ್ತೆ, ಚೆನ್ನಾಗಿರುತ್ತೆ. ಅದೇ ಬೆಣ್ಣೆಯನ್ನ ನಾವು ಕಾಯಿಸಿ ತುಪ್ಪ ಮಾಡಿದ್ರೆ ಅನೇಕ ವರ್ಷಗಳ ಕಾಲ ಇರುತ್ತೆ. ಹಾಲಿನಲ್ಲಿರ್ತಕ್ಕಂಥ ಎಲ್ಲ ಪೌಷ್ಟಿಕ ಅಂಶಗಳು ಕೂಡ ಕೆಡದಂತೆ ಇನ್ನೂ ಅದರ ಮೌಲ್ಯ ವರ್ಧನೆಯಾಗಿ ದೀರ್ಘಕಾಲ ಬರುತ್ತೆ. ಅದಷ್ಟು ಕೂಡ ಹೇಗ್ ಬಂತದು? ಅದಕ್ಕೆ ನಾವು ನೀಡ್ತಕ್ಕಂಥ ಪ್ರಕ್ರಿಯೆಗಳೇನಿದೆಯಲ್ಲ, ಅದಕ್ಕೆ ಪ್ರಾರಂಭದಲ್ಲಿ ಅದನ್ನ ಕಾಯಿಸಿದ್ವಿ, ಹೆಪ್ಪಾಕಿದ್ವಿ, ಅದನ್ನ ಮತ್ಸಿದ್ವಿ, ಕಡದ್ವಿ, ಅದನ್ನ ಮತ್ತೆ ಕಾಯಿಸಿದ್ವಿ. ಈ ಪ್ರಕ್ರಿಯೆಗಳೇ ಮಾಡೋದ್ರಿಂದ ಆ ಹಾಲಿನ ಗುಣವರ್ಧನೆ ಆಯ್ತು, ಮೌಲ್ಯ ಜಾಸ್ತಿ ಆಯ್ತು, ದೀರ್ಘಕಾಲ ಬಂತದು ಪೂರ್ಣ. ಈ ಪ್ರಕ್ರಿಯೆಗಳನ್ನ ಸಂಸ್ಕಾರ ಅಂತ ಕರೀತಾರೆ. ಇದೇ ಅದು ವಸ್ತುಗಳಿಗಾಯ್ತು. ಇದೇ ತರ ನಮ್ಮ ದೇಹಕ್ಕೆ, ವ್ಯಕ್ತಿಗೆ, ವಿದ್ಯಾರ್ಥಿಗಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ವ್ಯಕ್ತಿಯ ವಿಕಾಸ ಅಂತ ಹೇಳಿದ್ರೆ ಸರ್ವಾಂಗೀಣ ವಿಕಾಸ ಅಂತ ಹೇಳ್ತೀವಿ. ಅದರಲ್ಲಿ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ, ಇನ್ನೊಂದಿದೆ ಮಧ್ಯದಲ್ಲಿ ಪ್ರಾಣಿಕವಾಗಿ. ಅದರಲ್ಲಿ ಪ್ರಾರಂಭದಲ್ಲಿ ಶಾರೀರಿಕವಾಗಿ, ಪ್ರಾಣಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 5 ಮುಖದಲ್ಲೂ ವಿಕಾಸ ಆದಾಗ ಮಾತ್ರ ಅವನು ಸರ್ವಾಂಗೀಣ ವಿಕಾಸನು ಹೊಂತಾನೆ, ಸಮಗ್ರವಾಗಿರ್ತಕ್ಕಂಥ ವಿಕಾಸ ಆಗತ್ತೆ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಈ ಭಾಗ ಹೇಳಿದ್ರು ಪ್ರಾರ್ಥನೆ ಇತ್ಯಾದಿಗಳೆಲ್ಲ ಇದೆಯಲ್ಲ, ಇದು ಆ 5 ಯಾವ್ದಕ್ ಬರುತ್ತೆ ನಾವೇ ಯೋಚನೆ ಮಾಡ್ಬೇಕು. ಶಾರೀರಿಕ ಬರುತ್ತಾ, ಬೌದ್ಧಿಕ ಬರುತ್ತಾ, ಮಾನಸಿಕ ಬರುತ್ತಾ, ಆಧ್ಯಾತ್ಮಿಕ ಬರುತ್ತಾ? ಇದು ಪ್ರಾರ್ಥನೆ ಬರ್ತಕ್ಕಂಥದ್ದು, ಇದು ಮಾನಸಿಕವಾಗಿರ್ತಕ್ಕಂಥದ್ದು. ಮನಸ್ಸನ್ನು ಗಟ್ಟಿ ಮಾಡಿ ಒಂದು ಪ್ರಾರ್ಥನೆ ಕುತ್ಕೊಂಡ್ರೆ ಅರ್ಧ ಗಂಟೆಗಳ ಕಾಲ ಒಂದು ನಿರ್ದಿಷ್ಟ ಆಸನದಲ್ಲಿ ನಾವು ಕುತ್ಕೊಳ್ತೀವಿ, ಒಲ್ಲಾಡದಂತೆ ನಾವು ಕುತ್ಕೊಳ್ತೀವಿ, ಪ್ರಾರ್ಥನೆಯನ್ನು ಹೇಳ್ತೀವಿ. ಒಂದೇ ಭಗವಂತನ ಚಿಂತನೆ ಮಾತ್ರ ಇರುತ್ತೆ, ಭಗವಂತನ ರೂಪ ನಮಗೆ ಕಾಣಿಸ್ತಾ ಇರುತ್ತೆ ಅಷ್ಟು ಕೂಡ. ಅಂದ್ರೆ ಆಸಕ್ತಿ, ಏಕಾಗ್ರತೆ ಮತ್ತು ಒಂದು ನಿರ್ದಿಷ್ಟ ವಿಷಯದಲ್ಲಿ ತನ್ಮಯತೆ, ಇದು ಮುಂದೆ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸಂಗತಿಗಳು. ಆಸಕ್ತಿ, ಏಕಾಗ್ರತೆ ಇವೆಲ್ಲವೂ ಕೂಡ, ಮತ್ತು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೀರ್ಘಕಾಲ ಕುಳಿತುಕೊಂಡು ಅಧ್ಯಯನ ಮಾಡ್ತಕ್ಕಂಥ ಸ್ವಭಾವ ಬೆಳೆಸ್ತಕ್ಕಂಥದ್ದು. ಅದಕ್ಕೆ ಇದು ಸಂಸ್ಕಾರ. ಯಾವುದು? ಪ್ರಾರ್ಥನೆ ಹೇಳ್ತಕ್ಕಂಥದ್ದು, ಹಾಡು ಹೇಳ್ತಕ್ಕಂಥದ್ದು, ಭಜನೆ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಂಸ್ಕಾರದ ಪ್ರಕ್ರಿಯೆಗಳು. ಯಾತಕ್ಕೋಸ್ಕರ? ಮುಂದೆ ಅವನೊಬ್ಬ ವಿದ್ಯಾವಂತ ಆಗೋದಕ್ಕೆ, ಶಿಕ್ಷಣವಂತ ಆಗೋದಕ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿವೆಲ್ಲವೂ. ಹಾಗೆ ಇದರಿಂದ ಖಂಡಿತವಾಗ್ಲೂ ಕೂಡ ಲಾಭ ಇದ್ದೇ ಇದೆ. ಈಗ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತವೆ. ಹಾಗೆ ಈಗ ನಮ್ಮ ರಾಷ್ಟ್ರೋತ್ಥಾನವು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿತು? ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ 1965ರಲ್ಲಿ ಪ್ರಾರಂಭ ಆಯಿತು. ಈಗ 60 ವರ್ಷ ತುಂಬ್ತಾ ಇದೆ. ಬಹಳ ಆನಂದದ ಸಂಗತಿ. ನಮಗೆ 60 ಸಂವತ್ಸರಗಳನ್ನ ತುಂಬ್ತಾ ಇದೆ. ಈಗ ನಮಗೆ 1980ರಲ್ಲಿ ನಮ್ಮ ಮೊಟ್ಟ ಮೊದಲ ಶಾಲೆ ಪ್ರಾರಂಭ. ನಮ್ಮ ಪ್ರಾರಂಭದಲ್ಲಿ ಬೈಲಾದಲ್ಲೇನೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯ ಮಾಡಬೇಕು ಅಂತಕ್ಕಂಥ ನಮ್ದಿತ್ತು. ಪ್ರಾರಂಭದಲ್ಲಿ ಬೇರೆ ಒಬ್ರು ಸಂಸ್ಕಾರ ಭಾರತ ಕಡೆಯಿಂದ ಅವರು ಒಂದು ಶಾಲೆಯನ್ನ ನಡೆಸ್ತಾ ಇದ್ರು, ಹಗರಿ ಬೊಮ್ಮನಹಳ್ಳಿನಲ್ಲಿ ಪೂರ್ಣ. ಅವರು ನಡೆಸ್ತಾ ಇದ್ರು. ಅವರೇ ಕೆಲವು ಕಾಲಾನಂತರದಲ್ಲಿ ಅವರು ಇದನ್ನ ನೀವು ರಾಷ್ಟ್ರೋತ್ಥಾನವೇ ನಡೆಸಬೇಕು ಅಂತ ಹೇಳಿ ಅವ್ರನ್ನ ಕೊಟ್ಟರು. ಅವಾಗ ರಾಷ್ಟ್ರೋತ್ಥಾನ ನಾವು ಇದನ್ನ ತೆಗೆದುಕೊಳ್ತು. ಅಲ್ಲಿಂದ ಒಂದ್ಸರಿ ಶಾಲೆ ಬಂದ ಮೇಲೆ ನಂತರದಲ್ಲಿ 2ನೇ ಭಾಗದ ಹೊಳೆ ಹೊಂದೂರಿನ ಶಾಲೆ ಪ್ರಾರಂಭ ಆಯಿತು, ದಾವಣಗೆರೆ ಶುರುವಾಯಿತು,
ಬೇರೆ ಬೇರೆ ಇನ್ ಕೆಲವು ಶಾಲೆಗಳು ಬೇರೆಯವರು ನಡೆಸ್ತಾ ಇರ್ತಕ್ಕಂಥ ಶಾಲೆಗಳನ್ನೇ ನಮ್ಗೆ ಕೊಟ್ಟರು, ನೀವು ನಡೆಸಿ ಅಂತಕ್ಕಂಥದ್ದು ಕೊಟ್ಟರು. ಆ ಥರದ್ರಲ್ಲಿ ಚಿತ್ರದುರ್ಗ ಶಾಲೆ ಇದೆ, ಹೀಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಸಾಂದೀಪನಿ ಶಾಲೆ ಇದೆ. ಇವೆಲ್ಲವೂ ಆ ರೀತಿ ಬಂದಿರತಕ್ಕಂಥ ಶಾಲೆಗಳು. ನಮ್ಮ ಇದರಲ್ಲಿ 2 ಭಾಗದ ಶಾಲೆಗಳಿದೆ. ಒಂದು ಸ್ಟೇಟ್ ಸಿಲೆಬಸ್ ಶಾಲೆಗಳಿದೆ, ಇನ್ನೊಂದು CBSE ಶಾಲೆಗಳಿದೆ. ಇವೆರಡು ಬೇರೆ ಬೇರೆ ತರ. ಆದ್ರೆ ನಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಸಾಮಾಜಿಕ ಪರಿವರ್ತನೆ ಆಗಿದೆ. ನಮ್ದು ಅಂತಿಮ ಉದ್ದೇಶ ನಮಗೆ ಗೊತ್ತಿರಬೇಕು. ನಮ್ಮ ಅಂತಿಮ ಉದ್ದೇಶ ಏನು ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ಭಾರತ ಆದರ್ಶವಾಗಿರಬೇಕು. ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಕೂಡ 200ಕ್ಕೂ ಹೆಚ್ಚಿನ ರಾಷ್ಟ್ರಗಳಿದೆ. ಎಲ್ಲ ಇದ್ರೂ ಕೂಡ ಜಾತಿ ಮತ ಎಲ್ಲವೂ ಬೇರೆ ಬೇರೆ ಇದೆ. ಅವರ ಆಚಾರ ಪದ್ಧತಿಗಳು, ಅವರ ವೇಷಭೂಷಣಗಳು ಬೇರೆ ಇದೆ, ಪದ್ಧತಿಗಳು ಬೇರೆ ಇದೆ, ಭಾಷೆ ಬೇರೆ ಇದೆ, ಎಲ್ಲವೂ ಬೇರೆ ಇದೆ. ಆತರ ಬೇರೆ ಇದ್ರೂ ಕೂಡ ನಾವು ಭೇದ ಭಾವ ಮಾಡೋ ಹಾಗಿಲ್ಲ. ಅವರೆಲ್ಲರೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು ಅವರೆಲ್ಲರೂ ಕೂಡ. ಭಾರತ ಅದಕ್ಕೆ ಆದರ್ಶವಾಗಿರ್ಬೇಕು. ಭಾರತ ನಮ್ಮ ದೇಶದಲ್ಲಿ ಆ ತರ ಸಾಮರಸ್ಯವಾಗಿರ್ತಕ್ಕಂಥ ರೀತಿನಲ್ಲಿ ಜೀವನ ನಡೆಸಿ ಇಡೀ ವಿಶ್ವಕ್ಕೆ ಮಾರ್ಗದರ್ಶಕವಾಗಿ ನಿಂತ್ಕೋಬೇಕು. ಯಾರು ಏನ್ ಕೇಳಿದ್ರು ನಾವು ಹೇಳೋ ಹಾಗಿರ್ಬೇಕು. ನಮ್ಮಂತೆ ಆಗಿ ಅಂತ ಎದೆ ತಟ್ಕೊಂಡು ಹೇಳುವಂತ ಸ್ಥಿತಿ ನಮ್ಮ ಭಾರತ ಇರ್ಬೇಕು. ಅದಕ್ಕೆ ನಮ್ಮ ಶಾಲೆಗಳಾಗ್ಬೇಕು. ನಾವು ಇವತ್ತು ಈ ಸ್ಥಿತಿ ಇದೆ. ಇವತ್ತು ಸ್ಥಿತಿನಲ್ಲಿ ಒಂದಿಷ್ಟಿದೆ. ಹಿಂದಿನವರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು, ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಿದರೆ. ಆದ್ರೆ 1000 ವರ್ಷಗಳ ಒಂದು ಆಕ್ರಮಣದ ಸಂದರ್ಭದಲ್ಲಿ, ಅದು ನಮ್ಮ ಗ್ರೀಕರಿಂದ ಹಿಡಿದು ನಮ್ಮ ಇವತ್ತಿನ ಬ್ರಿಟಿಷರವರೆಗೆ ಏನೇನು ಆಕ್ರಮಣಗಳೆಲ್ಲ ನಡೀತಲ್ಲ, ಆ ಕಾಲಘಟ್ಟದಲ್ಲಿ ಸಾಕಷ್ಟು ಹಾಳಾಗೋಯ್ತು ನಮ್ದೆಲ್ಲೂ ಕೂಡ. ಹಿಂದೆ ಆ ರೀತಿ ವಿಶ್ವದ ಅನೇಕ 100 ದೇಶಗಳಿಗೆ ಭಾರತೀಯ ಸಂಸ್ಕೃತಿ ಹೋಗಿತ್ತು. ಎಲ್ಲ ಉದಾಹರಣೆಗಳು ಎಲ್ಲವೂ ಇದೆ. ಆದ್ರೆ ಈ ಕಾಲಘಟ್ಟದಲ್ಲಿ ಎಲ್ಲವೂ ನಶಿಸಿ ಹೋಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡ್ಬೇಕಾಯ್ತು, ನಮ್ದು ಯಾವ ಕಾರಣದಿಂದ ಇದು ನಶಿಸಿ ಹೋಯ್ತು? ಯಾಕೆ ನಶಿಸೋದು ಅಂದ್ರೆ, ನಮ್ಮಲ್ಲಿ ನಮ್ ಧರ್ಮ, ನಮ್ ಸಂಸ್ಕೃತಿ, ನಮ್ ಪರಂಪರೆಯ ಬಗ್ಗೆ ಅರಿವಿಲ್ಲ, ವೈಜ್ಞಾನಿಕ ಅರಿವಿಲ್ಲ. ಇದು ಯಾಕೆ, ಏನು, ಇಲ್ದಿದ್ರೆ ಏನಾಗತ್ತೆ, ಈ ಅರಿವಿಲ್ಲ. ಎರಡನೇದು, ಸಂಘಟನೆ ಇಲ್ಲ. ನಾವೆಲ್ಲರೂ ಒಂದು, ನಮ್ ಸಂಘಟನೆ ಉಳಿದ್ರೆ ಇಡೀ ಪ್ರಪಂಚ ಉಳಿಯತ್ತೆ. ಸರ್ವೇ ಭವಂತು ಸುಖಿನಃ ಅಂತ ಹೇಳ್ತಕ್ಕಂಥ ರಾಷ್ಟ್ರ ನಮ್ದು ಒಂದೇ. ಬೇರೆ ಇನ್ಯಾವುದೇ ರಾಷ್ಟ್ರಗಳು ಕೂಡ ಸರ್ವೇ ಭವಂತು ಅಂತ ಹೇಳೋದಿಲ್ಲ. ನಮ್ ಜಾತಿಯವ್ರು ಚೆನ್ನಾಗಿರ್ಬೇಕು, ನಾನ್ ಈ ದೇವ್ರನ್ನ ಪೂಜೆ ಮಾಡ್ತೇನೆ, ಆ ದೇವ್ರನ್ನ ಪೂಜೆ ಮಾಡೋರು ಮಾತ್ರ ಚೆನ್ನಾಗಿರ್ಬೇಕು, ನಮ್ ದೇಶ ಚೆನ್ನಾಗಿರ್ಬೇಕು, ಈ ತರದ ಮಾತ್ರ ಯೋಚನೆ ಮಾಡ್ತಾರೆ. ನಮ್ದು ಹಾಗಲ್ಲ. ಭಾರತದಲ್ಲಿ ಇರ್ತಕ್ಕಂಥವ್ರು ನೀವು ಯಾವುದೇ ದೇವ್ರನ್ನ ಪೂಜೆ ಮಾಡಿ, ದೇವ್ರು ಇಲ್ಲ ಅಂತಾನೆ ಹೇಳಿ, ಯಾರು ಬೇಕಾದ್ರೆ ನೀವು ಯಾವುದೇ ವೇಷಭೂಷಣ ಹಾಕೊಳ್ಳಿ, ನಿಮ್ ಪದ್ಧತಿಗಳು ಬೇರೆ ಇರಲಿ, ಆದ್ರೆ ಅಂತಿಮವಾಗಿ ಜಗತ್ತಿನ ಹಿತ ಬಯಸ್ಬೇಕು ಅಂತ. ಅದು ನಮ್ಮ ಮೂಲ ದೃಷ್ಟಿ ಇರ್ತಕ್ಕಂಥದ್ದು. ನಮ್ಮ ಶಿಕ್ಷಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ರೂಪುಗೊಳ್ಬೇಕು. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಇರ್ಬೋದು, ಅವನು ಈ ರೀತಿ, ಅದು CBSE ಶಾಲೆ ಇರ್ಬೋದು, ಸ್ಟೇಟ್ ಸಿಲೆಬಸ್ ಶಾಲೆ ಇರ್ಬೋದು, ಅಲ್ಲಿ ಓದಿರ್ತಕ್ಕಂಥ ವ್ಯಕ್ತಿ ಈ ದೃಷ್ಟಿಕೋನವನ್ನು ಕೊಡಬೇಕು. ಅವಾಗ ಹೇಳದಂತೆ ಯಾವುದೇ ಜಾತಿ ಮತ ಪ್ರಾಂತ ಭಾಷೆಗಳ ಭೇದ ಇಲ್ದೇನೆ ರಾಷ್ಟ್ರವೇ ಪ್ರಧಾನವಾಗ್ಬೇಕು. ನಮಗೆ ಮೊದಲು ರಾಷ್ಟ್ರ, ಆಮೇಲೆ ಉಳಿದಿರ್ತಕ್ಕಂಥದ್ದು ಎಲ್ಲವೂ ಕೂಡ. ಬೇರೆ ಎಲ್ಲವೂ, ನೀವು ಜಾತಿ ಇರ್ಬೋದು, ಎಲ್ಲವೂ ಏನೇ ಇರ್ಬೋದು, ಅಂತಿಮವಾಗದು ಯಾತಕ್ಕೋಸ್ಕರ ಅಂದ್ರೆ ನಮ್ಮಲ್ಲಿ ಸದ್ಗುಣಗಳ ವಿಕಾಸಕ್ಕೋಸ್ಕರ. ಬೇರೆ ಬೇರೆ ದೇವತೆಗಳನ್ನು ನೀವು ಆರಾಧನೆ ಮಾಡಿ, ತಪ್ಪಲ್ಲ, ಮಾಡಿ. ಯಾತಕ್ಕೋಸ್ಕರ ಮಾಡ್ತೀವಿ? ನಮ್ಮಲ್ಲಿ ಒಳ್ಳೆಯ ಗುಣ ಸಂಪಾದನೆಗೋಸ್ಕರ ಅದನ್ನ ಮಾಡ್ಬೇಕು. ಒಳ್ಳೆ ಗುಣ ಬಂದಾದ್ಮೇಲೆ ಏನ್ ಮಾಡ್ಬೇಕು? ನಾವು ನಮ್ಮ ಕುಟುಂಬಕ್ಕೆ, ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ ಕೆಲಸ ಮಾಡ್ಬೇಕು. ರಾಷ್ಟ್ರದ ಏಳಿಗೆಗೋಸ್ಕರ ಕೆಲಸ ಮಾಡ್ಬೇಕು, ಜಗತ್ತಿನ ಹಿತಕ್ಕೋಸ್ಕರ ಕೆಲಸ ಮಾಡ್ಬೇಕು. ಅದಾಗಬೇಕು ಅನ್ನತಕ್ಕಂಥದ್ದು ರಾಷ್ಟ್ರೋತ್ಥಾನದ ಉದ್ದೇಶ. ಇವತ್ತಿನ ಕಾಲಘಟ್ಟದಲ್ಲಿ ಅದೆಲ್ಲ ಒಂದ್ ಕಡೆ ನಮ್ಮ ಜನ ಮೈ ಮರೆತಿದ್ದಾರೆ. ಯಾವುದೇ ಕ್ಷೇತ್ರದ ಹೋದ್ರು, ಯಾವುದೇ ಇಲಾಖೆ ತೆಗೆದುಕೊಂಡ್ರು ಎಲ್ಲವೂ ಲಂಚಮಯ ಆಗಿದೆ. ಪತ್ರಿಕೆ ತೆಗೆದ್ರೆ, ಟಿವಿ ನೋಡಿದ್ರೆ ಬರೀ ಕೊಲೆ, ಅತ್ಯಾಚಾರಗಳು, ಬಾಂಬ್ ಸ್ಫೋಟ ಇತ್ಯಾದಿ ಈ ತರದ್ದೇ ನಡೀತಾ ಇದೆ. ಮತ್ತೆ ಇವ್ರು ಯಾರು ಕೂಡ ದಡ್ರಲ್ಲ. ಇವರೆಲ್ಲರೂ ಕೂಡ ಇದೇ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು. ಏನು ಸರ್ಕಾರ ನಡೆಸ್ತಕ್ಕಂಥ ಯಾವುದೇ ಶಾಲೆಗಳಿದೆಯೋ ಆ ಶಾಲೆಗಳಲ್ಲೇ ಓದಿರ್ತಕ್ಕಂಥ ಎಲ್ಲ ಬುದ್ಧಿವಂತ ವ್ಯಕ್ತಿಗಳೇ ಇದನ್ನ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರ ಅಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಇವತ್ತಿನ ಸ್ಥಿತಿನಲ್ಲಿ. ಬಹಳ ಕಡಿಮೆ ವ್ಯಕ್ತಿಗಳು, ಈಗ ಸಂಘದಿಂದ ಪ್ರೇರೇಪಣೆಗೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅಂದ್ರೆ ನಮ್ಮದೇ ಶಾಲೆಗಳಿಂದ ಪ್ರೇರೇಪಣೆ ಪಡೆದಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರು ಒಂದಿಷ್ಟೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ಬಹಳ ದೊಡ್ಡ ಬದಲಾವಣೆಗಳು ತರ್ತಾ ಇದ್ದಾರೆ. ವಿದ್ಯಾಭಾರತೀಯ ಶಾಲೆಗಳಲ್ಲಿ ರಾಷ್ಟ್ರೋತ್ಥಾನವೂ ಕೂಡ ವಿದ್ಯಾಭಾರತಿಗೆ ಸಂಲಗ್ನಗೊಂಡಿರೋದು. ವಿದ್ಯಾಭಾರತಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಮೊನ್ನೆ ಚಂದ್ರಯಾನ ಆಯ್ತು, ಚಂದ್ರಯಾನದಲ್ಲಿ 9 ಜನ ವಿಜ್ಞಾನಿಗಳು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು, ವಿದ್ಯಾಭಾರತೀಯರ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೇ ಅಲ್ಲಿ 9 ಜನ ವಿಜ್ಞಾನಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಸೈನ್ಯದಲ್ಲಿ ಇದ್ದಾರೆ, ಭೂ ಸೈನ್ಯದ ಮೇಲಾಧಿಕಾರಿ ಯಾರಿದ್ದಾರೋ ಅಧಿಕಾರಿ, ಅವರು ನಮ್ಮ ಶಾಲೆಯಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿ, ವಿದ್ಯಾಭಾರತಿ ಶಾಲೆಯಲ್ಲಿ ಓದಿರ್ತಕ್ಕಂಥ. ಈ ತರ ಇಡೀ ವಿಶ್ವದಲ್ಲಿ
ಸಾಕಷ್ಟು ಜನ ಆತರ ನಮ್ಮ ಶಾಲೆ ಓದಿರ್ತಕ್ಕಂಥವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಇದು ಇನ್ನೊಂದಿಷ್ಟು ಕಾಲಘಟ್ಟದಲ್ಲಿ ಇನ್ನೂ ವಿಕಾಸ ಆದ್ರೆ ದೇಶದಲ್ಲಿ ಇವೆಲ್ಲ ಅಪಸವ್ಯಗಳೆಲ್ಲ ದೂರ ಆಗುತ್ತೆ. ಈ ಅತ್ಯಾಚಾರ, ಅನಾಚಾರ, ಮೋಸ, ಕಳ್ಳತನ, ಭ್ರಷ್ಟಾಚಾರ ಇವೆಲ್ಲವೂ ಕಡಿಮೆ ಆಗ್ಬೇಕು. ಎಲ್ಲವೂ ಕಡಿಮೆ ಆಗ್ಬೇಕು. ಸ್ವಾರ್ಥ ಕಡಿಮೆ ಆಗ್ತಾ ಬರಬೇಕು, ನಿಸ್ವಾರ್ಥ ಜಾಸ್ತಿ ಆಗ್ತಾ ಬರಬೇಕು. ನಾನು ನನ್ನ ಕುಟುಂಬದ ಜೊತೆನಲ್ಲಿ ಸಮಾಜದ ಹಿತ, ಸಮಾಜ ಜೊತೆಯಲ್ಲಿ ರಾಷ್ಟ್ರದ ಹಿತ, ಆ ದಿಕ್ಕಿನಲ್ಲೇ ಯೋಚನೆ ಮಾಡ್ತಾ ಬಂದ್ರೆ ಅವತ್ತು ಚೆನ್ನಾಗತ್ತೆ. ಆ ದಿಕ್ಕಿನಲ್ಲಿ ಆಗ್ಬೇಕು ಅನ್ನೋದೇ ರಾಷ್ಟ್ರೋತ್ಥಾನ ಶಾಲೆಗಳ ಮೂಲ ಉದ್ದೇಶ. ಅದಕ್ಕೋಸ್ಕರ ನಾವು ಶಾಲೆ ಮಾಡ್ತಾ ಇದ್ವಿ. ಎಲ್ಲಾ ಶಾಲೆಗಳನ್ನು ಎಲ್ಲಾ ಊರುಗಳಲ್ಲೂ ಮಾಡಕ್ಕಾಗಲ್ಲ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವೊಂದು ಶಾಲೆಯನ್ನು ಮಾಡಬೇಕು, CBSE ಶಾಲೆಗಳನ್ನು ಮಾಡಬೇಕು. ಈಗಿರ್ತಕ್ಕಂಥ ರಾಜ್ಯ ಪಠ್ಯಕ್ರಮ ಶಾಲೆಗಳನ್ನು ಉಳಿಸ್ಕೊಂಡು ಅವೆಲ್ಲವೂ ಕೂಡ ಮಾದರಿ ಆಗ್ಬೇಕು. ಅಲ್ಲಿ ಉತ್ತಮವಾದಂತ ನಡವಳಿಕೆ ಇರ್ತಕ್ಕಂಥ ವ್ಯಕ್ತಿ ಆಗ್ಬೇಕು, ಉತ್ತಮವಾಗಿರ್ತಕ್ಕಂಥ ನಡವಳಿಕೆ ಇರಬೇಕು, ಒಳ್ಳೆ ಜ್ಞಾನ ಇರಬೇಕು, ರಾಷ್ಟ್ರಭಕ್ತರ ನಿರ್ಮಾಣ ಬೇಕು. ಈ 3 ಉದ್ದೇಶ ಇಟ್ಕೊಂಡು ನಾವು ರಾಷ್ಟ್ರೋತ್ಥಾನ ಶಾಲೆಯನ್ನ ನಾವು ಪ್ರಾರಂಭ ಮಾಡಿದ್ದು ಕೂಡ ಬೇರೆಯವರು ಎಲ್ಲಾ ಶಾಲೆಗಳವರು ಕೂಡ ಅವ್ರಿಗೆ ನಾವು ಮಾದರಿಯಾಗಿರ್ಬೇಕು. ನಾವು ಏನಾದ್ರು ಶಾಲೆ ಮಾಡಿದರೆ ಈ ದೃಷ್ಟಿಕೋನ ಇಟ್ಕೊಂಡೇ ನಾವು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಅಪೇಕ್ಷೆ ಪಡಬೇಕು. ಆ ದಿಕ್ಕಿನಲ್ಲಿ ನಾವು ಶಾಲೆ ಶುರು ಮಾಡಿದ್ವಿ. ಗುರುಜಿ, ಇವಾಗ ಸಮಾಜ ಪರಿವರ್ತನೆ ಆಗ್ಬೇಕಂದ್ರೆ ಸಮಾಜದಲ್ಲಿ ಯಾವ್ದಾದ್ರು ಒಂದ್ ಅಭ್ಯಾಸನ ತೆಗೆದ್ರೆ ಪರಿವರ್ತನೆ ಇನ್ನ ಸ್ವಲ್ಪ ಬೇಗ ಆಗ್ಬೋದು ಅಂತ ಆದ್ರೆ ನೀವ್ ಯಾವ ಅಭ್ಯಾಸನ ತೆಗಿಯಕ್ ಇಷ್ಟಪಡ್ತೀರಾ? ಇದು ತೆಗಿಯೋದಲ್ಲ. ಈಗ ಕತ್ತಲು ಹೋಗಬೇಕು ಅಂತ ಎಷ್ಟು ಸರಿ ನಾವು ಎಷ್ಟು ಗಂಟೆಗಳ ಕಾಲ ತಪಸ್ ಮಾಡಿದ್ರೆ ಕತ್ತಲು ಹೋಗುತ್ತೆ? ಎಷ್ಟು ಗಂಟೆಗಳ ಏನ್ ಮಾಡಿದ್ರು ಕತ್ಲು ಹೋಗಲ್ಲ. ಅದ್ರ ಬದಲಾಗಿ ಒಂದು ಹಣತೆ ತಂದ್ರೆ, ಒಂದು ಬೆಳಕು ತಂದ್ರೆ ಕತ್ಲು ಹೊರಟೋಯ್ತದ. ಹಾಗಾಗಿ ಅದನ್ನ ಹೋಗ್ಸೋದಕ್ಕೆ ಏನು ಮಾಡ್ಬೇಕಾಗಿಲ್ಲ. ಪ್ರತಿ ಮನೆ ಒಳಗಡೆ ತಂದೆ ತಾಯಿಯಂದ್ರು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅಲ್ಲಿ ನೈತಿಕತೆಯ ಕೊರತೆ ಆಗ್ತಾ ಇದೆ. ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ತಾನು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ. ಯಾವುದು ನೋಡಬಾರ್ದು, ಯಾವುದು ಕೇಳಬಾರ್ದು, ಯಾವುದು ಮಾಡಬಾರ್ದು ಅಂಥದ್ದಿದೆಯಲ್ಲ, ಅದು ನಾವು ಮಾಡಬಾರ್ದು, ಮಕ್ಕಳ ಹತ್ರ ಮಾಡಿಸ್ಬಾರ್ದು, ಮತ್ತು ಅದು ನೋಡ್ಲೂಬಾರ್ದು ಇದರಲ್ಲಿ. ಆದ್ರೆ ಇವತ್ತು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಂದ್ರೆ, ಶಾಲೆ ಇರ್ತಕ್ಕಂಥ ಗುರುಗಳೇ, ಸಮಾಜದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮಾಡಬಾರ್ದು, ನೋಡಬಾರ್ದು, ಕೇಳಬಾರ್ದು ಅವ್ರು ಮಾಡ್ತಿರೋದ್ರಿಂದ ಇವತ್ತು ಹೀಗಾಗಿದೆ. ಅದಕ್ಕೆ ಏನಾಗ್ಬೇಕು ಅಂದ್ರೆ ಪ್ರತಿ ಕುಟುಂಬದಲ್ಲಿ, ನಾವು ಇಡೀ ಜಗತ್ತನ್ನು ಮಾಡಬೇಡ, ಈ ಜಗತ್ತಲ್ಲಿ ಇರ್ತಕ್ಕಂಥ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳಲ್ಲಿ ಅವ್ರ ತಂದೆ ತಾಯಿ ಅಂದ್ರೆ ಅವ್ರು ನಿರ್ಧಾರ ಮಾಡಬೇಕು. ಮನೆ ಇರ್ತಕ್ಕಂಥ 5-6 ಜನ ನಿರ್ಧಾರ ಮಾಡ್ಬೇಕು. ನಾವು ಮಾಡಬಾರ್ದನ್ ಮಾಡಲ್ಲ, ನೋಡಬಾರ್ದನ್ ನೋಡಲ್ಲ. ನಾವು ಏನು ಮಾಡ್ಬೇಕಾಗಿದೆಯೋ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ ದೇಶಕ್ಕೆ ಒಳಿತಾಗತ್ತೆ ಅಂದ್ರೆ ನಾವು ಅದನ್ನ ಮಾಡೇ ಮಾಡ್ತೀನಿ. ಆ ನಿರ್ಧಾರ ಮಾಡಿದ್ದೆ ಆದ್ರೆ ಅದೊಂದೇ ನಿರ್ಧಾರ, ಅದೊಂದು ನಿರ್ಧಾರ ಪ್ರತಿ ಕುಟುಂಬದಲ್ಲೂ ಆಗಿದೆ ಅಂತಾದ್ರೆ ಇಡೀ ದೇಶ ಬದಲಾವಣೆ ಆಗ್ಬಿಡುತ್ತೆ. ಅದೊಂದೇ ಸಾಕಿ, ನೇನು ಬೇಡ. ಅವರವ್ರ ಕುಟುಂಬಗಳಲ್ಲಿ ಈ ಒಂದು ನೈತಿಕತೆ ಬಂದ್ಬಿಟ್ರೆ ಮಾಡ್ಬೇಕಾಗಿರೋ ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕಾರ ಪ್ರಧಾನವಾಗಿರ್ತ ಚಟುವಟಿಕೆಗಳು ಬೆಳಗಿಂದ ಸಂಜೆವರೆಗೆ ನಡೆದ್ರೆ, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೇಳುವಂಥದ್ದು, ಹಾಗೆ ಹೇಳ್ಬೇಕು, ಅದು ಎಲ್ಲದರಲ್ಲೂ ವೈಜ್ಞಾನಿಕ ಅದು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ನಾವು ಮಲಗಿರ್ತೀವಿ, ಮಲಗಾದ್ಮೇಲೆ ಬಲಮಗ್ಲಲ್ಲೇ ಹೇಳ್ಬೇಕು ಅಂತ ಹೇಳ್ತೀವಿ. ಎದ್ದಾದ್ಮೇಲೆ ಕರಾಗ್ರೇ ವಸ್ತೆ ಲಕ್ಷ್ಮಿ ಹೇಳ್ಬೇಕು ಅಂತಿದೀವಿ. ಯಾಕೆ ಕರಾಗ್ರೇ ವಸ್ತೆ ಲಕ್ಷ್ಮಿ ಹೇಳ್ತೀವಿ? ಎದ್ದ ಮನಸ್ಸು ಮಲ್ಕೊಂಡಾಗ ರಕ್ತ ಸಂಚಾರ ಒಂದೇ ರೀತಿ ಒಂದು ಇದರಲ್ಲಿರುತ್ತೆ. ಎದ್ ಕೂಡಲೇ ಸ್ವಲ್ಪ ವೇರಿ ಆಗುತ್ತೆ. ಎದ್ ಕೂಡಲೇ ಎದ್ದು ಹೋಗಬಾರ್ದು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸಮಯ ಬೇಕು, 1-2 ನಿಮಿಷದಷ್ಟು ಸಮಯ. ಅವಾಗ ರಕ್ತ ಮತ್ತೆ ಒಂದು ಹಂತಕ್ಕೆ ಬರುತ್ತೆ. ಅದಕ್ಕೋಸ್ಕರ ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಕರದರ್ಶನಂ ಮುಂದೆ ಹೇಳ್ತೀವಿ. ಇದನ್ನ ಹೇಳೋದ್ರಿಂದ ಅಷ್ಟು ಸಮಯ ಸಿಗತ್ತೆ, ದೇವರನ್ನ ಪ್ರಾರ್ಥನೆ ಮಾಡ್ದಂಗಾಗುತ್ತೆ, ಮತ್ತು ರಕ್ತದ ಒತ್ತಡ ಒಂದ್ಸರಿ ಅಲ್ಲಿಂದ ಶುರು ಮಾಡ್ಕೋಬೇಕು. ನಿತ್ಯ ಸ್ನಾನ ಮಾಡ್ಬೇಕು. ಸ್ನಾನ ಮಾಡ್ಬೇಕಾದ್ರೆ ಕೇವಲ ಯಾವುದೋ ಒಂದು ಕಾವೇರಿ ನದಿ ಅಥವಾ ನಮ್ಮೂರಿನ ನದಿ ಯಾವುದೋ ಮುನ್ಸಿಪಲ್ ನೀರನ್ನಷ್ಟೇ ಹಾಕೊಳ್ತಾ ಇದೀವಿ ಅಂತಲ್ಲ, ಇಡೀ ದೇಶದ ಎಲ್ಲಾ ನದಿಗಳನ್ನು ಸ್ಮರಣೆ ಮಾಡ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅದನ್ನ ಹೇಳ್ಕೊಂಡು ಸ್ನಾನ ಮಾಡಿದಾಗ ಇಡೀ ದೇಶ ಕಣ್ಮುಂದೆ ನಮಗೆ ಬರುತ್ತೆ, ಇಡೀ ರಾಷ್ಟ್ರ ಒಂದು ನಮ್ಮ ಭಾವ ಬರುತ್ತೆ. ಆ ತರದನ್ನು ನಾವು ಅನುಸರಿಸ್ಬೇಕು. ಸ್ನಾನ ಆದ್ಮೇಲೆ ನಿತ್ಯ ದೇವರಿಗೆ ನಮಸ್ಕಾರ ಮಾಡ್ಬೇಕು. ದೇವರಿಗೆ ನಮಸ್ಕಾರ ಮಾಡ್ಬೇಕು, ಇಡೀ ಕುಟುಂಬದವರೆಲ್ಲರೂ ಇದ್ದು ಒಟ್ಟಿಗೆ ನಮಸ್ಕಾರ ಮಾಡಿದ್ರೆ ಬಹಳ ಶ್ರೇಯಸ್ಸು. ಅದಾದ್ಮೇಲೆ ಮನೆ ಇರ್ತಕ್ಕಂಥ ತಂದೆ ತಾಯಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದಾಗ್ಲಿ, ಮನೆಯಲ್ಲಿರ್ತಕ್ಕಂಥ ಕೆಲಸಗಳನ್ನ ನಾವು ಎಲ್ಲರೂ ಸೇರಿ ಮಾಡ್ಬೇಕು, ಹಂಚ್ಕೋಬೇಕು. ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಇದೆಲ್ಲವೂ ಕೂಡ ನಾವು ಮಾಡುವಂಥದ್ದು. ಇದೇ ತರ ಸಂಜೆ ಎಲ್ಲಿಗೆ ಹೊರಗಡೆ ಹೋಗೋದಾದ್ರೂ ಕೂಡ ತಂದೆ ತಾಯಿಗೆ ಹೇಳಿ ಹೋಗುವಂಥದ್ದು. ಹೊರಗಡೆಯಿಂದ ಬಂದ್ರೆ ಕೈಕಾಲು ತೊಳ್ಕೊಂಡು ಒಳಗಡೆ ಬರ್ತಕ್ಕಂಥದ್ದು, ಅತಿಥಿಗಳ ಸತ್ಕಾರ ಇರ್ಬೋದು. ಸಂಜೆ ದೇವ್ರ ಮುಂದೆ ದೀಪ ಹಚ್ಚುವಂಥದ್ದು. ಸಂಜೆ ಒಂದು ವಾರದಲ್ಲಿ ಒಂದ್ ದಿವಸದಾದ್ರು ಕೂಡ ಒಂದು ಒಟ್ಟಿಗೆ ಕುಳಿತುಕೊಂಡು ಭಜನೆ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಕ್ಕಂಥದ್ದು, ದೇವರ ಭೋಜನ ಮಂತ್ರವನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಂಜೆ ಒಂದ್ ಸ್ವಲ್ಪ ಹೊತ್ತು ಆತ್ಮೀಯ ಹರಟೆ ಹೊಡೆಯುವಂಥದ್ದು, ಒಂದು ಕಥೆಯನ್ನು ಹೇಳ್ಕೊಂಡು ಇದ್ ಮಾಡಿ ರಾತ್ರಿ ಮಲಗಬೇಕಾದ್ರೆ ರಾಮಸ್ಕಂದಂ ಹನುಮಂತ ಆ ಶ್ಲೋಕವನ್ನು ಹೇಳ್ಕೊಂಡು ಮಲಗಿದ್ರೆ, ಇವೆಲ್ಲ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆ. ಇದು ಆಯ್ತು ಅಂತಂದ್ರೆ ಇನ್ನೇನು ಮಾಡ್ಬೇಕು. ಇದು ಯಾರ ಮನೆಯಲ್ಲಿ ಮಾಡ್ತಾರೋ ಅವಾಗ ಆ ಮನೆ ತುಂಬಾ ಚೆನ್ನಾಗಿರುತ್ತೆ. ಇಡೀ ದೇಶದ ಎಲ್ಲಾ ಮನೆಗಳಲ್ಲಿ ಈ ತರ ಆಯ್ತು ಅಂದ್ರೆ ದೇಶ ಸುಭಿಕ್ಷ ಆಯ್ತು ಅಂತಾನೆ. ಯಾರು ಇದನ್ನೆಲ್ಲ ಸರಿಯಾಗಿ ಮಾಡ್ತಾರೋ
ಅವರ ಮನೆಯಲ್ಲಿ ಯಾವುದೇ ಲೋಪದೋಷಗಳು ಇರಕ್ಕೆ ಸಾಧ್ಯ ಇಲ್ಲ. ಅದೊಂದು ಒಳ್ಳೆಯ ವ್ಯಕ್ತಿಗಳು ಅಲ್ಲಿ ನಿರ್ಮಾಣ ಆಗ್ತಾರೆ. ನಾವು ಸದಾ ಬೇರೆ ಕೆಟ್ಟ ಕಡೆ ದೃಷ್ಟಿ ಕೂಡ ಹೋಗೋದಿಲ್ಲ. ಇಡೀ ಸಮಾಜ ಇರ್ತಕ್ಕಂಥ ಎಲ್ಲರೂ ಕೂಡ ಇವಳು ನನ್ನ ತಂಗಿ, ಇವಳು ನನ್ನ ಮಗ, ಇವನ ಅಣ್ಣ ತಮ್ಮ ಈ ಭಾವ ಬಂದ್ರೆ ಕಳ್ಳತನ ಅತ್ಯಾಚಾರ ಯಾಕೆ ನಡೆಯುತ್ತೆ? ಇಲ್ಲಿ ಇವ್ ನನ್ನ ತಂಗಿ ಅಣ್ಣ ತಮ್ಮ ಅಕ್ಕದ ಈ ಭಾವ ಬರದೇ ಇರೋದ ಕಾರಣ ತಾನೇ ಅತ್ಯಾಚಾರ ಅನಾಚಾರ ನಡೀತಿರ್ತಕ್ಕಂಥ, ಮೋಸ ನಡೀತಾ ಇರ್ತಕ್ಕಂಥದ್ದು. ಈ ಭಾವ ಎಲ್ಲಿ ಜಾಗೃತ ಆಗುತ್ತೋ ಎಲ್ಲವೂ ನಿಂತು ಹೋಗುತ್ತೆ. ಇದು ಒಂದೇ ಮಾಡ್ಬೇಕಾಗಿದೆ. ಮನೆಗಳಲ್ಲಿ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆಗಳಾದ್ರೆ ಎಲ್ಲವೂ ಬದಲಾವಣೆ. ಸಂಸ್ಕಾರ ಆಧಾರಿತ ಶಿಕ್ಷಣ ಇದರ ಅಡಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕಾದರೆ ಶಿಕ್ಷಕರಿಗೆ ನೀವು ಏನು ತರಬೇತಿಯನ್ನು ಕೊಡುತ್ತೀರಿ? ಇದರಲ್ಲಿ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಕೇಂದ್ರಗಳ 4. ನಾನು ಸಮಗ್ರ ವಿಕಾಸ ಅಂತ ಹೇಳಿ, ಸಮಗ್ರ ವಿಕಾಸದಲ್ಲಿ ಶಾರೀರಿಕವಾಗಿ, ಪ್ರಾಣಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ 5 ಮುಖಗಳಲ್ಲಿ ನಾವು ಸಂಸ್ಕಾರವನ್ನು ಕೊಡಬೇಕಾಗುತ್ತೆ. ಈ ಕೇಂದ್ರಗಳು ಬೇರೆ ಬೇರೆ ಇದೆ. ಅದರಲ್ಲಿ ಒಂದು ಸಂಸ್ಕಾರ ಕೊಡತಕ್ಕಂತಹ ಕೇಂದ್ರಗಳು 4 ಪ್ರಧಾನವಾಗಿ. ಒಂದು ಕುಟುಂಬ, 2ನೇದು ಶಾಲೆ, 3ನೇದು ದೇವಸ್ಥಾನ, 4ನೇದು ಆಟದ ಮೈದಾನ. ಈ 4 ಅತ್ಯಂತ ಪ್ರಮುಖವಾಗಿ ಸಂಸ್ಕಾರ ಕೊಡತಕ್ಕಂಥ ಕೇಂದ್ರಗಳು. ಮೊದಲನೇದು ಮನೆ ಇದೆ. ಮನೆಯಲ್ಲಿ ಯಾವ್ದಕ್ಕೆ ಸಂಸ್ಕಾರ ಸಿಗತ್ತೆ? ಪ್ರಧಾನವಾಗಿ ಯಾವ್ದಕ್ಕೆ? ಶರೀರ, ಬುದ್ಧಿ, ಮನಸ್ಸು, ಆತ್ಮಕ್ಕೆ ಮೊದಲನೇ ಯಾವ್ದಕ್ಕೆ ಸಂಸ್ಕಾರ ಸಿಗತ್ತಲ್ಲಿ? ಬುದ್ಧಿ. ಅಲ್ಲಿ ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಮನೆ. ಶಾಲೆ ಬುದ್ಧಿಗೆ, ದೇವಸ್ಥಾನ ಆತ್ಮಕ್ಕೆ, ಶರೀರ ಆಟದ ಮೈದಾನ, ಬುದ್ಧಿ ಶಾಲೆ, ಆಟದ ಮೈದಾನ ಶರೀರ, ಬುದ್ಧಿ ಶಾಲೆ, ದೇವಸ್ಥಾನ ಆತ್ಮಕ್ಕೆ, ಮನಸ್ಸು ಕುಟುಂಬ, ಮನೆ. ಈ 4 ಪ್ರಧಾನವಾಗಿರ್ತಕ್ಕಂತಹ ಕೇಂದ್ರಗಳು ಅಲ್ಲ, ಅದೇ ಪ್ರಧಾನವಾಗಿರಬೇಕು ಪೂರ್ಣ. ಇಲ್ಲಿ ಮನೆಯಲ್ಲಿ ಶಾಲೆಗೆ ಬರೋ ಮಗು 3 ವರ್ಷದ ನಂತರ ಬರುವಂಥದ್ದು. 3 ವರ್ಷದ ಒಳಗಡೆ ಏನಿದೆಯೋ ಅದು ಮನೆಯಲ್ಲೇ ಬೆಳಿಬೇಕಾಗಿರ್ತಕ್ಕಂಥದ್ದು ಪೂರ್ಣ. ಅಲ್ಲೇ ಎಲ್ಲ ಸಂಸ್ಕಾರಗಳನ್ನು ಅಲ್ಲಿ ಕೊಡಬೇಕು. ಯಾವ್ಯಾವ ಸಂಸ್ಕಾರ ಕೊಡಬೇಕು? ನನಗೆ ಹೇಳಿರ್ತಕ್ಕಂಥ ಎಲ್ಲವಕ್ಕೂ ಕೂಡ ಸಂಸ್ಕಾರ ಸಿಗುತ್ತೆ. ಆದ್ರೆ ಮೊಟ್ಟ ಮೊದಲು ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಶರೀರ ಮತ್ತು ಮನಸ್ಸು. ಅದು ಪ್ರಧಾನವಾಗಿ ಕೊಡಬೇಕು. ಯಾಕೆ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಅಂತಾದ್ರೆ 8ನೇ ವಯಸ್ಸಷ್ಟೊತ್ತಿಗೆ 80% ಮನೋವಿಕಾಸ ಮುಗಿದು ಹೋಗುತ್ತೆ. ಇನ್ನು 20% ಸುಮಾರು 20-22 ವರ್ಷದವರೆಗೂ ಕೂಡ ಅದು ಇರುತ್ತೆ ಪೂರ್ಣ. 80% ಪೂರ್ಣ ಮುಗಿದು ಹೋಗುತ್ತಲ್ಲಿ. ಮತ್ತು ನಮ್ಮ ಮೆದುಳೇನಿದೆಯೋ ಬೌದ್ಧಿಕ ಬುದ್ಧಿಯ ಭಾಗ, ಅದರಲ್ಲಿ ಜ್ಞಾನಕೋಶಗಳು ಅಂತ ದಶಲಕ್ಷ ನ್ಯೂರಾನ್ಸ್ಗಳಿದೆ ಪೂರ್ಣ. ಅವೆಲ್ಲವೂ ವಿಕಾಸ ಆಗುವಂಥದ್ದು ಮೆದುಳಿನಲ್ಲಿ. ಅದು 8 ವರ್ಷ ತುಂಬೋ ಅಷ್ಟೊತ್ತಿಗೆ ಸಂಪೂರ್ಣ ಮುಗಿದು ಹೋಗುತ್ತೆ. ಆಮೇಲೆ ಬೆಳೆಯೋಲ್ಲ. ಅದು ಮೆದುಳಿನ ಸಂಪೂರ್ಣ ಗಾತ್ರ ನ್ಯೂರಾನ್ಸ್ಗಳು ಪೂರ್ಣ ವಿಕಾಸ ಆಗೋದು ಆ ಹಂತದಲ್ಲಿ. ಹಾಗಾಗಿ ಮನೆಯಲ್ಲಿ 3 ವರ್ಷದ ಒಳಗಡೆ ಅತ್ಯಂತ ಪ್ರಧಾನವಾಗಿರೋ ಸಂದರ್ಭದಲ್ಲಿ ಅಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು? ಆ ನ್ಯೂರಾನ್ಗಳನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು, ಕ್ರಿಯಾಶೀಲಗೊಳಿಸ್ತಕ್ಕಂಥ ಕಾರ್ಯ ಒಂದಾಗಬೇಕಾಗಿದೆ. 2ನೇದು ಮನಸ್ಸನ್ನ ರೂಪಿಸ್ಬೇಕಾಗಿದೆ. ಮನಸ್ಸನ್ನು ಯಾಕೆ ರೂಪಿಸ್ಬೇಕು ಅಂದ್ರೆ ಪರಮಾತ್ಮ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಹುಟ್ಟಿದ ಮಗುವಿಗೆ. ಮೊದಲನೇ ಶಕ್ತಿ ಕೊಟ್ಟಿರೋದು ಅನುಕರಣೀಯ ಗುಣ, ಪ್ರಾಶ್ನಿಕ ಸ್ವಭಾವ. ಅನುಕರಣೀಯ ಗುಣ ಅತ್ಯಂತ ಪ್ರಮುಖವಾಗಿದೆ. ಏನ್ ಅನುಕರಣೆ ಅಂತ ಹೇಳಿದ್ರೆ, ದೊಡ್ಡವ್ರು ಏನು ಮಾಡ್ತಾರೋ ಅದೇ ರೀತಿಯಾಗಿ ಮಗು ಮಾಡುತ್ತೆ. ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿಯಾಗಿ ನಡವಳಿಕೆಯನ್ನು ಇದು ಮಾಡ್ತೀವಿ, ಮಗು ಅದನ್ನ ಗಮನಿಸ್ತಾ ಇರುತ್ತೆ. ಮಾತಾಡಕ್ ಬರದೇ ಇರ್ಬೋದು, ಹೇಳೋದಕ್ ಬರದೇ ಇರ್ಬೋದು, ಆದ್ರೆ ನಾವು ಮಾಡಿದ್ದನ್ನ ಮಾಡತ್ತೆ ಮಗು. ದೇವಸ್ಥಾನಕ್ಕೆ ನೀವು ಸಣ್ಣ ಮಗುನ ಕರ್ಕೊಂಡು ಹೋಗಿ, ನಾವು ಒಳಗಡೆ ಕೈ ಎತ್ಕೊಂಡು ಹೋಗಿರ್ತೀವಿ. ಸಣ್ಣ ಮಗು ಇನ್ನು ನಡೆಯೋಕ್ಕೂ ಬರಲ್ಲ ಅಂತ ಇಟ್ಕೊಳ್ಳಿ. ಮಗುನ ಕೈಯಲ್ಲಿ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋದ್ಕೊಳ್ಳೆ ನಾವೇನ್ ಮಾಡ್ತೀವಿ? ಗಂಟೆ ಬಾರಿಸ್ತೀವಿ. ಗಂಟೆ ಬಾರಿಸಿಕೊಳ್ಳೆ ಮಗು ಏನ್ ಮಾಡುತ್ತೆ? ನಾನು ಮಾಡ್ತೇನೆ ಅಂತ ಹೇಳುತ್ತೆ. ಮಗುನ ತುಟ್ಟು ಗಂಟೆ ನಾನ್ ಮಗುನ ಕೆಳಗಡೆ ಬಿಟ್ಟು ನಾನ್ ನಮಸ್ಕಾರ ಮಾಡಿ, ಮಗು ಏನ್ ಮಾಡುತ್ತೆ? ಮಾಡೋ ನಮಸ್ಕಾರ ನಾವು ಹೇಳೋದೇ ಬೇಡ, ಮಗು ತಾನೇ ನಮಸ್ಕಾರ. ನಾವ್ ಏನ್ ಮಾಡ್ತೀವಿ ಅದನ್ನು ಮಾಡತ್ತೆ. ಹಾಗಾಗಿ ತಂದೆ ತಾಯಿ ಅಂದ್ರು ಈಗ ಈ ಅನುಕರಣೀಯ ಗುಣವನ್ನ ಪ್ರಧಾನವಾಗಿಟ್ಕೊಂಡು ನಾವು ಮಾಡ್ಬೇಕಾಗಿದ್ದೇನು? ಮುಂದೆ ಮಗು ಯಾವ್ದ್ಯಾವ್ದು ಒಳ್ಳೆಯದು ಅಂತಿದೆಯೋ ಆ ಒಳ್ಳೆಯದನ್ನ ನಾವು ಮಾಡಿದ್ರೆ ಅವಾಗ ಮಗು ಏನ್ ಮಾಡುತ್ತೆ? ಮಗು ಅದನ್ನ ಅನುಸರಿಸುತ್ತೆ. ಹಾಗೆ ಯಾವ್ದ್ಯಾವ್ದನ್ನ ಅನುಸರಿಸ್ಬೇಕು? ಒಳ್ಳೆಯ ಮಾತು, ನನ್ನ ಮಾತನ್ನ ಮಗು ಅನುಸರಿಸ್ಬೇಕು. ನಾನು ಕೇಳುವಂತಹ ಕಿವಿಯಿಂದ ಏನೇನ್ ಕೇಳ್ತೀವಿ ಅವೆಲ್ಲವೂ ಕೂಡ ಅದು ಒಳ್ಳೇದಿರ್ಬೇಕು ಪೂರ್ಣ. ನಾನು ಕೈಯಿಂದ ಏನ್ ಮಾಡ್ತೀನಿ ಅದು ಒಳ್ಳೇದಿರ್ಬೇಕು. ನನ್ನ ಭಾವಗಳು ಅಭಿವ್ಯಕ್ತ ಮಾಡ್ತಕ್ಕಂಥ ಭಾವ ಅದು ಪರಿಶುದ್ಧವಾಗಿರ್ಬೇಕು. ಇದು ಮಗು ನೋಡ್ತಾ ಇರುತ್ತೆ. ನಾನು ಮಗು ಸದಾ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಟ್ಟ ಮಾತನ್ನ ಕೇಳುವಂಥದ್ದು, ಕೆಟ್ಟ ದೃಶ್ಯಗಳನ್ನು ನೋಡ್ತಕ್ಕಂಥದ್ದು, ಅಸಹ್ಯವಾಗಿರ್ತಕ್ಕಂಥ ದೃಶ್ಯಗಳು ನೋಡ್ತಕ್ಕಂಥದ್ದು, ಮನೆಯಲ್ಲಿ ಹೊಡೆದಾಟ ಬಡದಾಟ ಇದು ನೋಡ್ತಕ್ಕಂಥದ್ದು,
ಇದನ್ನು ಮಗು ನೋಡಿದ್ರೆ ಈ ಕೆಟ್ಟ ಸಂಸ್ಕಾರ ಅಲ್ಲೇ ಶುರುವಾಗುತ್ತೆ. ಅದರ ಬದಲಾಗಿ ಮನೆಯಲ್ಲಿ ಬೆಳಗಿನಿಂದ ಸಂಜೆವರೆಗೆ ಇದನ್ನು ಎಚ್ಚರಿಕೆ ಇಟ್ಕೊಂಡು, ತಂದೆ ತಾಯಿ ಇಟ್ಕೊಂಡು, ನಾನೀಗ ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಅಲ್ಲ, ನನ್ನ ಮಗುನ್ ಬೆಳೆಸ್ತಾ ಇದ್ದೀನಿ, ನನ್ನ ವಂಶವನ್ನ ಮುಂದುವರಿಸ್ತಕ್ಕಂಥ ನನ್ನ ಮುಂದಿನ ವಾರಸುದಾರ ಅವನನ್ನು ಒಬ್ಬ ರಾಷ್ಟ್ರದ ಪ್ರಜೆಯಾಗಿ ನಾನು ಮಾಡಕ್ ಹೊರಟಿದ್ದೀನಿ ನಾನು ಪೂರ್ಣ. ಅದಕ್ಕೋಸ್ಕರ ಅವನು ಒಳ್ಳೆ ಗುಣ ಬರಬೇಕು, ರಾಷ್ಟ್ರಭಕ್ತ ಆಗ್ಬೇಕು, ಬಹಳ ದೊಡ್ಡ ಹುದ್ದೆಗೆ ಹೋಗ್ಬೋದು, ರಾಷ್ಟ್ರಪತಿನೇ ಆಗ್ಬಿಡ್ಬೋದು ನಾಳೆ ಅವನು, ಅಂತಹ ವ್ಯಕ್ತಿನ ನಾನು ರೂಪಿಸ್ತಾ ಇದ್ದೀನಿ ಅನ್ನೋ ಭಾವ ತಂದೆ ತಾಯಿಯಲ್ಲಿ ಬಂದ್ರೆ ಆಗ ಅವ್ರದ್ದೆಲ್ಲ ಸರಿ ಹೋಗುತ್ತೆ. ಈ ಭಾವದಿಂದ ಮನೆಯಲ್ಲಿ ಆ ಚಟುವಟಿಕೆ ಮಾಡಬೇಕು. ಬೆಳಗಿನಿಂದ ರಾತ್ರಿವರೆಗೂ ಮಾಡ್ತಕ್ಕಂಥ ಎಲ್ಲಾ ಚಟುವಟಿಕೆಗಳು ಕೂಡ ಅದು ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆ. ಇದು ಮನೆಗಳಲ್ಲೂ ಆಗ್ಬೇಕು ಅಂತ ಆಶೆ. ಗುರುಜಿ, ಸಮಾಜ ಪರಿವರ್ತನೆ ಮಾಡೋದಕ್ಕೆ ವಿದ್ಯಾರ್ಥಿಗಳ ಮೇಲಿರುವ ಜವಾಬ್ದಾರಿ ಏನು? ತುಂಬಾ ಜವಾಬ್ದಾರಿ ಇದೆ. ಇದರಲ್ಲಿ ಪ್ರಮುಖ ಪಾತ್ರ ತಂದೆ ತಾಯಿದು ಮತ್ತು ಗುರುಗಳದ್ದು ತುಂಬಾ ಪ್ರಮುಖ ಪಾತ್ರ. ಇದರಲ್ಲಿ ತಂದೆ ತಾಯಿದು ಗುಣ ನಿರ್ಮಾಣ, ಮನಸ್ಸನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅವ್ರದ್ದು ನಿರ್ಮಾಣ ಆದ್ರೆ ಬುದ್ಧಿಯ ವಿಕಾಸ ದೃಷ್ಟಿಯಿಂದ ಶಾಲೆಯ ಶಿಕ್ಷಕರದೇ ಪಾತ್ರ ದೊಡ್ಡದಿದೆ. ಶಿಕ್ಷಕರಿಗೆ ಈ ದೃಷ್ಟಿಕೋನ ಕೊಡಬೇಕಾಗಿದೆ ಪೂರ್ಣ. ಇದರಲ್ಲಿ ಯಾರಿಗೆ ಮಕ್ಕಳಿಗೆ ಈ ದೃಷ್ಟಿಕೋನ ಕೊಡಬೇಕು ಅಂದ್ರೆ ಶಿಕ್ಷಕರಿಗೆ ಮೊದಲು ಈ ದೃಷ್ಟಿಕೋನ ಬೇಕು. ಶಿಕ್ಷಕರಿಗೆ ನಮ್ದು ಕೇವಲ ಇವತ್ತಿರ್ತಕ್ಕಂಥ ಕೆಲವು ಹೊರತಾಗಿ ಬಹುಪಾಲು ಶಾಲೆಗಳಲ್ಲಿ ನಮ್ದು 100% ರಿಸಲ್ಟ್ ಬರಬೇಕು, ಎಲ್ಲರೂ 100% ಡಿಸ್ಟಿಂಕ್ಷನ್ ಅಲ್ಲಿ ಬರಬೇಕು, ಎಲ್ಲರೂ ಡಾಕ್ಟರ್ ಆಗ್ಬೇಕು, ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಅಂತ ಬಹುಪಾಲು ಶಾಲೆಯ ಎಲ್ಲಾ ಪ್ರಿನ್ಸಿಪಾಲ್ಗಳು, ಎಲ್ಲಾ ಶಿಕ್ಷಕರು ಇದನ್ನೇ ಬಯಸ್ತಾರೆ. ಯಾರಾದ್ರೂ ಒಬ್ರು ವ್ಯಕ್ತಿ ನನ್ ಮಗ ರೈತ ಆಗ್ಬೇಕು, ನನ್ ಮಗ ಶಿಶು ಮಂದಿರದ ಶಿಕ್ಷಕಿ ಆಗ್ಬೇಕು, ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗ್ಬೇಕು ಅಂತ ಯಾರಾದ್ರೂ ಬಯಸೋರಿದಾರ? ಎಲ್ಲೂ ಬಯಸಲ್ಲ. ಇದು ಆಗ್ಬೇಕು. ನಮ್ದು ರಾಷ್ಟ್ರ, ನಾನು ಹೇಳಿದೆ, ರಾಷ್ಟ್ರ ಅತ್ಯಂತ ಭವ್ಯ ಆಗ್ಬೇಕು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಭಾರತೀಯತೆ ಬರಬೇಕು. ಅಲ್ಲಿ ತುಂಬಾ ಯಾರ್ಯಾರು ಜ್ಞಾನ, ಅವನ ಶರೀರ, ಬುದ್ಧಿ, ಮನಸ್ಸು, ಅವನ ಆತ್ಮ ಎಲ್ಲವೂ ವಿಕಾಸ ಆಗಿದೆ, ತುಂಬಾ ಅವನಿಗೆ ಸಾಮರ್ಥ್ಯಗಳಿದೆ, ಕಾರ್ಯಕ್ಷಮತೆ ಇದೆ ಅನ್ನುವ ವ್ಯಕ್ತಿ ಆ ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅನ್ಕೊಂಡು. ಕಾರ್ಯಕ್ಷಮತೆ ಎಲ್ಲದರಲ್ಲೂ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ತಾನೆ. ಅಂತ ವ್ಯಕ್ತಿಗಳನ್ನ ರೂಪಿಸ್ಬೇಕಾಗಿದೆ ನಾವು. ಯಾವ್ದೋ ಒಂದೆರಡು ಕ್ಷೇತ್ರಗಳು, ನಮ್ ತಲೆ ಒಂದು ದಪ್ಪ ಇದ್ಬಿಟ್ರೆ ಅವ್ನು ಜಾಣ ಆಗ್ತಾನೇನು? ಶರೀರ ಬೇಡವಾ? ಹಾಗೆ ನಾವ್ಯಾವ್ದು IT ಕ್ಷೇತ್ರ ಒಂದು ಚೆನ್ನಾಗಿ ಮಾಡ್ಬಿಟ್ರೆ ಇಡೀ ದೇಶ ಚೆನ್ನಾಗಾಗತ್ತ? ಆಗಕ್ ಸಾಧ್ಯ ಇಲ್ಲ. ಎಲ್ಲವೂ ಚೆನ್ನಾಗಿ, ಇಡೀ ದೇಶದ ಎಲ್ಲಾ ಕ್ಷೇತ್ರಗಳು, ಅದ್ ನಾವು ಹೇಳದಂತೆ ಅದಕ್ಕೆ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಭಾಷಾ ಕ್ಷೇತ್ರ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಖಗೋಳ ಕ್ಷೇತ್ರ ಇರ್ಬೋದು, ಭೂಗೋಳ ಇರ್ಬೋದು, ಎಲ್ಲ ಅನೇಕ ನೂರಾರು ಕ್ಷೇತ್ರಗಳಿದೆಯಲ್ಲ. ಎಲ್ಲಾ ಕ್ಷೇತ್ರಗಳು ಕೂಡ ಚೆನ್ನಾಗಾಗ್ಬೇಕು. ಎಲ್ಲವೂ ಕೂಡ ಭಾರತೀಯತೆ ಇರಬೇಕು ಅಂದ್ರೆ ಇಡೀ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋಂಗಾಗ್ಬೇಕು. ನಾವೇನೇ ಒಂದು ಹೊಸ ಸಂಶೋಧನೆ ಮಾಡಿದ್ರು ಅದಕ್ಕೆ ನಿಮ್ ಕುಟುಂಬಕ್ಕೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಅದು ಒಳತಾಗಂಗಾಗ್ಬೇಕು. ಆ ಚಿಂತನೆಯನ್ನ ಕೊಡ್ಬೇಕು. ಇಲ್ಲಿ ಶಾಲೆ ಒಳಗಡೆ ಶಿಕ್ಷಕರು ಶಾಲೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಈ ಮಕ್ಕಳಿಗೆ ಈ ಎಲ್ಲವನ್ನು ಸಂಸ್ಕಾರಗಳನ್ನ ಕೊಟ್ಟಾದ್ಮೇಲೆ ಜ್ಞಾನವನ್ನು ಕೊಡ್ತಾ ಹೋದಂತೆ ಅವರಲ್ಲಿ ಇರ್ತಕ್ಕಂಥ ಗುಣ ಸ್ವಭಾವಗಳನ್ನ ನಾವು ಗೊತ್ತು ಮಾಡ್ಕೋಬೇಕು. ನಿನ್ನಲ್ಲಿ ಯಾವುದೋ ಒಂದು ಗುಣ ಇದೆ, ಆ ಗುಣವನ್ನ ನಾನು ಪತ್ತೆ ಹಚ್ಚಬೇಕು. ಈಗ ನಮ್ಮ ಶಾಲೆಯಲ್ಲೂ ಒಂದು ವಿದ್ಯಾರ್ಥಿ ಇದ್ದ, ನೀವು ಏನೇ ಹೇಳಿದ್ರು ಕೂಡ ಆ ಹೆಣ್ಮಗಳು, ಅವಳು ಬಹಳ ಪ್ರಾಮಾಣಿಕತೆ ಇದ್ಲು. ನ್ಯಾಯ ಅಂದ್ರೆ ನ್ಯಾಯ. ಅವಳು ಯಾವ್ದಾದ್ರು ಒಂದು ಸಮಸ್ಯೆ ಬಂದ್ರೆ ಅವಳು ತುಂಬಾ ಚೆನ್ನಾಗದ ವ್ಯವಹರಿಸ್ತಿದ್ಲು ಪೂರ್ಣ. ಇದರಲ್ಲಿ ಅವಳಿಗೆ ನಮ್ಗೆ ಗೊತ್ತಾಯ್ತು ಹೇಗೆ ಏನು ಅಂತಕ್ಕಂಥದ್ದು. ಆಗ ಶಾಲೆ ಒಳಗಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರೆ ಅಲ್ಲೊಂದು ನ್ಯಾಯಪೀಠವನ್ನು ಸ್ಥಾಪನೆ ಮಾಡಿ ಅವಳನ್ನು ಕೂಡಿಸ್ತಾ ಇದ್ವಿ. ಅಲ್ಲಿ ಯಾರು ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬರ್ತಿದ್ರು, ಅಲ್ಲಿ ಅವ್ರದ್ದು ಹೇಳ್ಬೇಕಾಗಿತ್ತು ಎಲ್ಲವರು ಕೂಡ. ಅವ್ರು ಹೇಳ್ತಾ ಇದ್ರು ಪೂರ್ಣ. ಅದಕ್ಕೆ ಇನ್ಯಾರಾದ್ರು ಸಾಕ್ಷಿ ಹೇಳಿದ್ರು ಸಾಕ್ಷಿ ಹೇಳಿಸ್ತಾ ಇದ್ವಿ. ಅಂತಿಮವಾಗಿ ತೀರ್ಮಾನ ಅವಳು ಹೇಳ್ತಾ ಇದ್ಲು ಪೂರ್ಣ. ಅಲ್ಲಿ ಅವಕಾಶ ಕೊಟ್ವಿ ಅವಳಿಗೆ. ಮುಂದೆ ನೀನ್ ನ್ಯಾಯಾಧೀಶನೇ, ಅವ್ಳು ಕರೆಕ್ಟಾಗಿ ಹೇಳ್ತಾ ಇದ್ಲು. ನೀವು ಒಂದು ನೆನಪಿದೆ ನನಗೆ, ಹೇಳಿದ್ಲು, ನನಗೆ ಅವಳು ಮಾಮ ಅಂತ ಕರೀತಾರೆ ಶಾಲೆ ಒಳಗೆ, ಎಲ್ಲರೂ ನನಗೆ ಮಾಮ ಅಂತ ಕರೀತಾರೆ. ಅವರು ಮಾಮ, ಇವರು ಮೊದಲನೇ ತಪ್ಪು ಮಾಡಿರೋದು ಸತ್ಯ, ಆದ್ರೆ ಇವ್ರು ಮೊದಲ ಬಾರಿಗೆ ಬಂದಿರೋದ್ರಿಂದ ಈ ಸರಿ ಅವರಿಗೆ ಯಾವ ಶಿಕ್ಷೆನೂ ಬೇಡ, ಅವರಿಗೆ ಎಚ್ಚರಿಕೆ ಕೊಟ್ಟು ಕಳ್ಸೋಣ ಸರಿ. ಅವಳು ಹೇಳಿದ ಮಾತು. ಇವತ್ತು ಅವಳು ಒಂದು ಇದರಲ್ಲಿ ನ್ಯಾಯಾಧೀಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದು ಕ್ಷೇತ್ರ, ಈ ತರ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ದು ಹೊಳೆಹೊನ್ನೂರಿಂದನೇ ಹತ್ತತ್ರ ತೆಗೆದುಕೊಂಡ್ರೆ ಒಂದು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಕೊರತೆ ಇದೆ. ಏನ್ ಕೊರತೆ ಇದೆ ಅಂದ್ರೆ ನೈತಿಕತೆ ಕೊರತೆ ಇದೆ. ನಾವಾಗ ಹೇಳದಂತೆ ಎಲ್ಲರೂ 100% ರಿಸಲ್ಟು ನಮ್ಮ ಇದಕ್ಕೆ ಹೋಗ್ತಾ ಇದ್ದಾರೆ ಬಿಟ್ರೆ
ಜೀವನವನ್ನ ಸರಿಯಾದಂತಹ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಶಾಲೆಗಳು ಇದನ್ನ ಮಾಡ್ತಕ್ಕಂಥ ಶಿಕ್ಷಕರ ಕೊರತೆ ಬಹಳ ಕಾಣಿಸ್ತಾ ಇದೆ. ಅದಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ ಈಗ ಯೋಚನೆ ಮಾಡ್ತಾ ಇದೆ, ನಾವು ಉತ್ತಮವಾದ ಶಿಕ್ಷಕರನ್ನು ತಯಾರು ಮಾಡಬೇಕು, ಆ ತರದ BEd ಕಾಲೇಜನ್ನು ಮಾಡಬೇಕು, ಶಿಕ್ಷಕರು ನಿರಂತರವಾಗಿರತಕ್ಕಂಥ ತರಬೇತಿಯನ್ನು ನಾವು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಶಿಕ್ಷಕರು ಉತ್ತಮವಾದಂತಹ ಶಿಕ್ಷಕರಿಗೆ ದೃಷ್ಟಿಕೋನ ಬಂದ್ರೆ, ನಿಮ್ಮ ಪ್ರಾರಂಭದಲ್ಲೇ ಇನ್ನೂ ಆಳಕ್ಕೆ ಹೋಗ್ಬೇಕು ಅಂದ್ರೆ, ಅವರು ಹುಟ್ಟಿರ್ತಕ್ಕಂತಹ ದಿನ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನೋಡಿ, ನಕ್ಷತ್ರಗಳು ಇತ್ಯಾದಿ ನೋಡಿದ್ರೆ ಅವ್ರ ಗುಣ ಸ್ವಭಾವಗಳನ್ನು ಹೇಳ್ಬಹುದು. ಆ ಗುಣ ಸ್ವಭಾವಗಳ ಆಧಾರದಲ್ಲೇ ಅವ್ರು ನೋಡಿ ಆ ಕ್ಷೇತ್ರಕ್ಕೆ ನೀನು ಹೋಗುವಂತ ಪ್ರೇರಣೆ ಕೊಡಬೇಕು. ಯಾರಿಗೆ ಯಾವ ಕ್ಷೇತ್ರದ ಆಸಕ್ತಿ ಇದೆಯೋ ಅವನು ಆ ಕ್ಷೇತ್ರಕ್ಕೆ ಹೋಗ್ಬೇಕು. ನಮಗೆ ಗೊತ್ತಾಗುತ್ತೆ, ಅನೇಕ ಮುಖದಲ್ಲಿ ನಾಯಕತ್ವದ ಗುಣ ಎಲ್ಲರಿಗೂ ಇರೋದಿಲ್ಲ. ಯಾರಲ್ಲಿ ನಾಯಕತ್ವದ ಗುಣ, ಅವ್ರಿಗೆ ಯಾವ ಕ್ಷೇತ್ರಕ್ಕೆ ನಾಯಕತ್ವ ಬೇಕಾಗಿದೆ ನೋಡ್ಕೊಂಡು ಅವನಿಗೆ ಅದಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ ನಾವು ಪೂರ್ಣ. ಯಾರಿಗೆ ಭಾಷೆ ಶುದ್ಧಿ ಇದೆ, ಅಧ್ಯಯನ ಪ್ರವೃತ್ತಿ ಇದೆ, ಸುಲಭವಾಗಿ ಗ್ರಹಿಸ್ಕೊಳ್ತಾನೆ, ಮತ್ತು ಗ್ರಹಿಸಿದ್ದನ್ನ ಸರಿಯಾದಂತ ರೀತಿಯಲ್ಲಿ ಗ್ರಹಿಸ್ಕೊಳ್ತಾನೆ, ಅವನು ಶಿಕ್ಷಣ ಕ್ಷೇತ್ರದ ಶಿಕ್ಷಕನಾಗಿ ಬರಬೇಕು, ಅವನು ಪ್ರಾಧ್ಯಾಪಕ ಆಗ್ಬೇಕು, ಒಬ್ಬ ಪ್ರಿನ್ಸಿಪಾಲ್ ಆಗ್ಬೇಕು. ಪೂರ್ಣ ನಾವು ಅದನ್ನ ಜೋಡಿಸ್ಬೇಕು. ಇಲ್ಲಿರ್ತಕ್ಕಂಥ ಅವನೆಲ್ಲವನು ಭಾಷೆ ತುಂಬಾ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ, ತುಂಬಾ ಚೆನ್ನಾಗಿ ಗ್ರಹಿಸ್ತಕ್ಕಂಥ ಅವ್ನು ಬೇರೆ ಅದು ಆ ಒಂದು ನಾಲೆಡ್ಜ್ ಉಪಯೋಗ ಬರದೇ ಇರ್ತಕ್ಕಂಥ ಇನ್ಯಾವುದೋ ಕ್ಷೇತ್ರಕ್ಕೆ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ರೆ ಅದೆಷ್ಟು ಉಪಯೋಗ ಆಗತ್ತೆ. ಅದಕ್ಕೋಸ್ಕರ ಆ ಶಾಲೆಯ ಶಿಕ್ಷಕರು ಇದನ್ನ ಹೇಳಬೇಕು, ನಿನ್ನಲ್ಲಿ ಈ ಶಕ್ತಿ ಇದೆ, ನೀ ಇದನ್ನೇ ಆಗಬೇಕು, ನೀ ಇದನ್ನೇ ಮಾಡಬೇಕು ಅಂತ ಅವ್ರಿಗೆ ತುಂಬಬೇಕು. ಶಾಲೆಗಳಲ್ಲಿ ಎಲ್ಲಾ ಕ್ಷೇತ್ರವೂ ಪ್ರಧಾನ ಅನ್ನೋದು ನಮ್ಮೆಲ್ಲಾ ಶಾಲೆಯ ಶಿಕ್ಷಕರುಗಳಿಗೆ ಗೊತ್ತಾಗಬೇಕು. ಯಾವ ಸೈಕಲ್ ತೆಗೆದುಕೊಂಡ್ರೆ, ಬೈಕ್ ತೆಗೆದುಕೊಂಡ್ರೆ ಯಾವ್ದು ಪ್ರಧಾನ? ಹ್ಯಾಂಡಲ್ ಪ್ರಧಾನವ, ಅಥವಾ ಗಾಲಿ ಪ್ರಧಾನವ, ಸೀಟ್ ಪ್ರಧಾನವ, ಅಥವಾ ಗಾಲಿ ವಾಲ್ ಟ್ಯೂಬ್ ಪ್ರಧಾನವ? ಆಯಾ ಕ್ಷೇತ್ರಗಳಲ್ಲಿ ಅದೇ ಪ್ರಧಾನ. ವಾಲ್ ಟ್ಯೂಬ್ ಇಲ್ದಿರ ಸೈಕಲ್ ಮುಂದಕ್ಕೆ ಹೋಗಲ್ಲ, ಗಾಲಿ ಇಲ್ದಿರ ಹೋಗಲ್ಲ, ಹ್ಯಾಂಡಲ್ ಇಲ್ದಿರ ಹೋಗಲ್ಲ, ಸೀಟ್ ಇಲ್ದಿರ ಹೋಗಲ್ಲ. ನಮಗೆಲ್ಲವೂ ಗೊತ್ತಿರೋ ಇಡೀ ರಾಷ್ಟ್ರ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲಾ ಕ್ಷೇತ್ರಗಳು ಚೆನ್ನಾಗಿರ್ಬೇಕು. ಕೃಷಿ ಕ್ಷೇತ್ರವು ಚೆನ್ನಾಗಿರ್ಬೇಕು, ವಿದ್ಯಾರ್ಥಿ ಕ್ಷೇತ್ರವು ಚೆನ್ನಾಗಿರ್ಬೇಕು, ಧಾರ್ಮಿಕ ಕ್ಷೇತ್ರ ಚೆನ್ನಾಗಿರ್ಬೇಕು, ಕಾರ್ಮಿಕ ಕ್ಷೇತ್ರ ಚೆನ್ನಾಗಿರ್ಬೇಕು, ರಾಜಕೀಯ ಕ್ಷೇತ್ರ ಚೆನ್ನಾಗಿರ್ಬೇಕು. ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ. ಎಲ್ಲಾ ಕ್ಷೇತ್ರಕ್ಕೂ ಭಾರತೀಯ ದೃಷ್ಟಿಕೋನವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ರೂಪುಗೊಳ್ತಕ್ಕಂಥದ್ದಲ್ಲಿ ಶಾಲೆಗಳಲ್ಲಿ. ಆ ಶಾಲೆಗಳಲ್ಲಿ ರೂಪುಗೊಳ್ಳೋದ್ರಿಂದ ಆ ದೃಷ್ಟಿಕೋನ ಇರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರಬೇಕು. ಯಾರೋ ಕೇವಲ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ ಕಲಿಸಿ 100ಕ್ಕೆ 100 ತರಿಸೋದಲ್ಲ ಅವ್ರದ್ದು, ಅವ್ರ ಜವಾಬ್ದಾರಿ ಅಲ್ಲ ಅದು. ಅಷ್ಟನ್ನು ಮಾಡೋದ್ರ ಜೊತೆನಲ್ಲಿ ಅವ್ನು ಯಾವ್ದೆಲ್ಲ ಆಸಕ್ತಿ ಇದೆ ನೋಡಿ, ನೀನ್ ಈ ಕ್ಷೇತ್ರಕ್ಕೆ ಹೋಗು, ನೀನ್ ಈ ಕ್ಷೇತ್ರಕ್ಕೆ ಹೋಗು, ನೀನ್ ಕಲಾ ಕ್ಷೇತ್ರಕ್ಕೆ ಹೋಗು, ನೀನ್ ನಾಟ್ಯ ಕ್ಷೇತ್ರಕ್ಕೆ ಹೋಗು, ಸಂಗೀತ ಕ್ಷೇತ್ರಕ್ಕೆ ಹೋಗು, ನಿನ್ಗೆ ಆ ಶಕ್ತಿ ಇದೆ, ಅದ್ರ ಮೂಲಕವಾಗಿ ಭಾರತೀಯತೆಯನ್ನು ಬಿಂಬಿಸಿ ನೀನು. ಇದನ್ನು ಹೇಳುವಂಥದ್ದಾಗಬೇಕಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಕರ ಪಾತ್ರ ಇದು. ಈ ದೃಷ್ಟಿಕೋನ ಇದ್ದು ಮಕ್ಕಳನ್ನ ಹಂಗೆ ತಯಾರು ಮಾಡಿ ಆಯಾ ಕ್ಷೇತ್ರಕ್ಕೆ ಕಳಿಸ್ಕೊಡ್ಬೇಕು. ಅತ್ಯಂತ ಬಹುದೊಡ್ಡದಾಗಿರ್ತಕ್ಕಂಥ, ನಾವು ಯಾವುದೇ ಕ್ಷೇತ್ರದ ವ್ಯಕ್ತಿಗಳನ್ನ ತಯಾರು ಮಾಡ್ತಕ್ಕಂಥ ವಿಶೇಷ ಒಂದು ಅವಕಾಶ ಇರೋದು ನಮ್ಮ ಶಿಕ್ಷಕರಿಗೆ. ಎಲ್ಲಾ ವೃತ್ತಿಗಳಿಗಿಂತ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ವೃತ್ತಿ ಅದು ಶಿಕ್ಷಕನ ವೃತ್ತಿ, ಶಿಕ್ಷಕ ವೃತ್ತಿ. ಗುರುಜಿ, ಈಗ ಮುಂದೆ ಏನ್ ಪರಿವರ್ತನೆ ಮಾಡ್ಬೇಕಂತ ನೀವು ಯೋಚನೆ ಮಾಡ್ಕೊಂಡಿದ್ದೀರಿ? ನಮ್ದು ಅಂತಿಮ, ನಮ್ಮ ಭಾರತ ಒಂದು ಅತ್ಯಂತ ಸ್ವಾಭಿಮಾನಿ ರಾಷ್ಟ್ರ ಆಗ್ಬೇಕು, ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರ ಆಗ್ಬೇಕು, ಒಂದು ಸಂಪನ್ನ ಭರಿತ ರಾಷ್ಟ್ರವಾಗ್ಬೇಕು, ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡತಕ್ಕಂಥ ಆಗ್ಬೇಕು. ಭಾರತ ಆ ರೀತಿ ವಿಶ್ವಮಾನ್ಯ ಬೇರೆಯವರೆಲ್ಲರೂ ಕೂಡ ಭಾರತವನ್ನ ಗುರುವಾಗಿ ಅವರು ಸ್ವೀಕಾರ ಮಾಡ್ಬೇಕು. ಆ ತರದ ರೀತಿಯಲ್ಲಿ ಆ ಗುರುವಾಗಬೇಕಾಗಿರ್ತಕ್ಕಂಥ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕು. ಒಂದೊಂದರಲ್ಲೂ ಕ್ಷೇತ್ರದಲ್ಲೂ ನಾವು ಗುರುವಾಗಬೇಕು. ಬರೀ ಬಾಯಿಂದ ಪುಸ್ತಕದಲ್ಲ, ನಮ್ಮ ನಡವಳಿಕೆನಲ್ಲಿರ್ಬೇಕು. ನಮ್ಮ ಮಾತು, ಚಿಂತನೆ, ನಮ್ಮ ನಡವಳಿಕೆನಲ್ಲಿ ಅದು ಬರಬೇಕು ಪೂರ್ಣ. ಆ ತರ ಆಗ್ಬೇಕು. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತನ್ನು ಯಾವುದೇ ತೆಗೆದುಕೊಳ್ಳಿ, ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅದು ಬ್ಲಡ್ ಬ್ಯಾಂಕ್ ಇರ್ಬೋದು, ಗೋಶಾಲೆ ಇರ್ಬೋದು, ಶಾಲೆಗಳಿರ್ಬೋದು, ಶಾರೀರಿಕ ಶಿಕ್ಷಾ ಕೇಂದ್ರ ಇರ್ಬೋದು, ಯಾವ್ದು ಬೇಕಾದ್ರೆ ನಮ್ಮ ಇದರಲ್ಲಿ ಇರ್ತಕ್ಕಂತಹ ಸ್ಲಮ್ಗಳಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಚಟುವಟಿಕೆಗಳು ಎಲ್ಲವೂ ಉದ್ದೇಶ ಒಂದೊಳ್ಳೆ ಭವ್ಯ ರಾಷ್ಟ್ರವನ್ನು ಕಟ್ಟೋದಕ್ಕೋಸ್ಕರ. ಆ ದಿಕ್ಕಿನಲ್ಲೇ ಈ ಸ್ಲಮ್ಗಳಲ್ಲಿ ಇರ್ತಕ್ಕಂಥ ಇಲ್ಲಿ ಅನೇಕ ಮತಾಂತರದ ಚಟುವಟಿಕೆ ಅವರಿಗೂ ಕೂಡ ಶಿಕ್ಷಣವನ್ನು ಕೊಟ್ಟು ಅಲ್ಲಿ ಮುಂದೆ ಅವರು ಸ್ಲಮ್ನಲ್ಲೇ ವಾಸ ಮಾಡಬಾರ್ದು, ಅವರು ನಿಮ್ಮೆಲ್ಲರಂತೆ ಒಂದು ಒಳ್ಳೆಯ ಇದಕ್ಕೆ ಬರ್ಬೇಕು, ಅವ್ರು ಪೂರ್ಣ ಆ ದಿಕ್ಕಿನಲ್ಲಿ ಮಾಡಬೇಕು ಅಂತ ಅಲ್ಲ ಯೋಚನೆ ನಡೀತಾ ಇದೆ. ಶಾರೀರಿಕ ಶಿಕ್ಷಾ ಕೇಂದ್ರ ಪ್ರಕಾರ ಅದರ ಉದ್ದೇಶ ಇಡೀ ಪ್ರಪಂಚದ ಎಲ್ಲಾ ವ್ಯಕ್ತಿಗಳು ಕೂಡ ಅವರು ಶಾರೀರಿಕವಾಗಿ ಸದೃಢವಾಗಿದ್ರೆ, ಅಂದ್ರೆ ಅವರ ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಸರಿಯಾದಂತ ರೀತಿಯಲ್ಲಿ ಅವ್ರು ಕೆಲಸ ಮಾಡಿದ್ದೇ ಆದ್ರೆ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಆಸ್ಪತ್ರೆಗಳೇ ಬೇಡ. ಅದಕ್ಕೋಸ್ಕರ ಶಾರೀರಿಕ ಶಿಕ್ಷಾ ಕೇಂದ್ರ ಮಾಡಿದ್ವಿ. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅದು ಮಾಡ್ತಾ ಇದ್ವಿ. ಸಾವಿರಾರು ಜನಕ್ಕೆ ಅದು ಪ್ರೇರಣೆ ಕೊಡ್ತಾ ಇದ್ವಿ. ದೇಶದಾದ್ಯಂತ ಆಗಬೇಕಾಗಿದೆ ಅದು. ಗೋ ಹಾಲು, ಅವಾಗ ಹೇಳಿದನು ಅಮೃತದಂತ ಹಾಲದು, ಅದು ಭಾರತೀಯ ಹಸುಗಳು, ಅದನ್ನ ನಾವು ಬೆಳೆಸ್ತಾ ಇದ್ವಿ. ಆ ಹಸು ಅತ್ಯಂತ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ. ನಾವು ಮನೆಯಲ್ಲಿ ತಾಯಿಯ ಎದೆ ಹಾಲನ್ನ ಕೇವಲ 1-2 ವರ್ಷ ಕುಡಿದ್ರೆ ಸಾಯೋ ತನಕ ಅದನ್ನ ಕೊಡ್ತಕ್ಕಂಥ ಹಾಲು ಆ ಗೋಮಾತೆ, ಅದನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಭಾರತೀಯ ತಳಿಗಳಿದೆ, ಭತ್ತ ಇತ್ಯಾದಿಗಳಿದೆ, ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ನಾನು ಮೊನ್ನೆ ಶಿವಮೊಗ್ಗದಲ್ಲೊಂದು ಕೃಷಿ ಮೇಳ ಆಯ್ತು.
ಆ ಕೃಷಿ ಮೇಳದಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನ ನಾನು ಕರ್ಕೊಂಡು ಹೋಗಿದ್ದೆ. ಅದರಲ್ಲಿ ಆಸಕ್ತಿ ಇರತಕ್ಕಂಥ ಒಂದಿಷ್ಟು ಗುಂಪನ್ನು ಆಯ್ಕೆ ಮಾಡ್ಕೊಂಡು ಕರ್ಕೊಂಡೋದೆ. ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಎಲ್ಲ ತರಕಾರಿ, ಹಣ್ಣುಗಳು ಎಲ್ಲವನ್ನು ತೋರಿಸಿದ್ದಲ್ದೇನೆ ಇನ್ನೊಂದು ಪ್ರಧಾನವಾಗಿ ತೋರಿಸಿದ್ದು 240 ಭಾರತೀಯ ತಳಿಗಳು ಪ್ರತ್ಯಕ್ಷ ತೋರಿಸಿದೆ ಅವರಿಗೆ. ಅಲ್ಲೆಲ್ಲವನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಯಾವ್ಯಾವ ತಳಿಗಳಿವೆ ಹಿಂದೆ ನಮ್ಮ ಭಾರತೀಯ ಇದರಲ್ಲಿ ನಮಗೆ ಅನ್ನಕ್ಕೆ ಬೇರೆ ಅಕ್ಕಿ ಇತ್ತು, ಪಾಯಸಕ್ಕೆ ಬೇರೆ ಅಕ್ಕಿ ಇತ್ತು, ಚಿತ್ರಾನ್ನಕ್ಕೆ ಬೇರೆ ಇರ್ತಿತ್ತು, ಇದಕ್ಕೆ ನಿಮ್ಗೆ ದೋಸೆ ಇಡ್ಲಿ ಮಾಡೋದಕ್ಕೆ ಅದಕ್ಕೆ ಬೇರೆ ಅಕ್ಕಿಗಳಿರ್ತಿತ್ತು. ಅಷ್ಟು ಅಕ್ಕಿಗಳಲ್ಲಿದೆ ಎಲ್ಲವಲ್ಲೂ ಕೂಡ. ಹಾಗೇನೆ ಮಣ್ಣನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಿತ್ತು. ಆ ಮಣ್ಣನ್ನು ಪರೀಕ್ಷೆ ಮಾಡೋ ವಿಧಾನವನ್ನು ತೋರಿಸ್ಕೊಂಡ್ ಬಂದ್ವಿ. ನಮ್ಮ ಶಾಲೆಗಳಲ್ಲಿ ಈ ತರ ಆಗ್ಬೇಕು ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಯ ಅಲ್ಲಿರ್ತಕ್ಕಂಥ ಹುದುಗಿರ್ತಕ್ಕಂತಹ ಅವನ ಸಾಮರ್ಥ್ಯವನ್ನ, ಕ್ಷಮತೆಯನ್ನ ಗಮನಿಸಿ ಅವನನ್ನು ಆಸಕ್ತಿಯ ಕ್ಷೇತ್ರಕ್ಕೆ ಕಳಿಸಿ ನಮ್ಮ ಭಾರತವನ್ನ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ, ಸುಶಿಕ್ಷಿತವಾಗಿರ್ತಕ್ಕಂಥ, ಸ್ವಾಭಿಮಾನಿ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಇಷ್ಟೊತ್ತು ನಮ್ ಜೊತೆ ಇದ್ದು ನಿಮ್ಮ ಅನುಭವ, ನಿಮ್ಮ ಸಾಧನೆ ಹಾಗೂ ನೀವು ನಡೆದು ಬಂದ ದಾರಿನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಶುಭವಾಗಲಿ. ನೀವು ಆ ರೀತಿ ಆಗ್ಬೇಕು ಅನ್ನತಕ್ಕಂಥದ್ದು ಆಶಯ.